ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋऽಖಿಲಾಜ್ಞಾನ ಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪವಿತ್ರವಾದಂಥ ವೈಶಾಖ ಮಾಸದಲ್ಲಿ ಪರಮಾತ್ಮನ ವಿಚಾರವಾಗಿ ಹರಿಕಥಾಮೃತ ಅದನ್ನು ಕೇಳೋದು ನಮ್ಮೆಲ್ಲರ ಸೌಭಾಗ್ಯ. ಅದು ಈ ಒಂದು ವೈಶಾಖ ಮಾಸದ ಮಹಿಮೆಯನ್ನ ಇವತ್ತು ಮತ್ತೆ ನಾಳೆ ಯಥಾಮತಿ ಯಥಾಶಕ್ತಿ ಸ್ಕಂದ ಪುರಾಣದಲ್ಲಿ ವೈಷ್ಣವ ಖಾಂಡದಲ್ಲಿ ಇರತಕ್ಕ ಆ ವಿಚಾರವನ್ನ ನಿರೂಪಣೆ ಮಾಡೋಣ. ಈ ಒಂದು ಜ್ಞಾನ ಕಾರ್ಯವನ್ನ ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಾಭಿನ್ನ ಶ್ರೀ ಲಕ್ಷ್ಮೀನಾರಾಯಣನು ನಿರ್ವಿಘ್ನವಾಗಿ ನಡೆಸಿಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ಗಣಪತಿ ಅಂತರ್ಗತ ಪರಮಾತ್ಮನನ್ನು ಕೂಡ ಪ್ರಾರ್ಥನೆ ಮಾಡ್ತಾ, ಯಾವುದೇ ಪುರಾಣಗಳು ಪ್ರಾರಂಭ ಆಗುವುದು ಕೂಡ ಈ ಒಂದು ಶ್ಲೋಕ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಹಾಗೆ ಅಂತ ಸರ್ವೋತ್ತಮನಾದ ನಾರಾಯಣನನ್ನು, ಸಕಲ ಸಂಪತ್ತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಯನ್ನು, ಜೀವೋತ್ತಮರಾದ ಮುಖ್ಯಪ್ರಾಣ ದೇವರನ್ನು, ವಿದ್ಯಾದೇವತೆ ಸರಸ್ವತಿ ದೇವಿಯನ್ನು ಮತ್ತು ಪುರಾಣಗಳನ್ನ ರಚನೆ ಮಾಡಿದ ವೇದವ್ಯಾಸರನ್ನು, ಪುರಾಣಕ್ಕೆ ಶಾಸ್ತ್ರಗಳಿಗೆ ಅಭಿಮಾನಿಯಾಗಿರತಕ್ಕ ಶೇಷದೇವರು ಅವರನ್ನು ಕೂಡ ನಮಸ್ಕಾರ ಮಾಡಿ, ಇವರೆಲ್ಲರನ್ನು ನಮಸ್ಕಾರ ಮಾಡಬೇಕಂತ ಆದಿಯಲ್ಲಿ ಮಾಡಿ ಜಯ ಎನ್ನತಕ್ಕ ಈ ಒಂದು ಪುರಾಣದ ವಿಚಾರವನ್ನ ತಿಳಿಸ್ತೇವೆ. ಹಾಗೆ ಅಂತ ಈ ಒಂದು ಪುರಾಣ ಸೂತ ಮತ್ತು ಶೌನಕಾದಿಗಳ ಸಂವಾದ ರೂಪದಲ್ಲಿ ಇದೆ. ಸೂತಾಚಾರ್ಯರು ಹೇಳ್ತಾರೆ ಶೌನಕಾದಿಗಳಿಗೆ, ಒಮ್ಮೆ ಅಂಬರೀಷ ಮಹಾರಾಜ ಬ್ರಹ್ಮದೇವರ ಪುತ್ರರಾದ ವಾಯುದೇವರ ಶಿಷ್ಯರಾದ ನಾರದರ ಹತ್ರ ಹೋಗಿ ಪ್ರಶ್ನೆಯನ್ನು ಮಾಡ್ತಾರಂತೆ. ಅಂಬರೀಷ ಮಹಾರಾಜನ ಚರಿತ್ರೆ ನಾವು ಭಾಗವತದಲ್ಲಿ ಕೇಳ್ತೀವಿ. ಏಕಾದಶಿ ವ್ರತವನ್ನ ಮಾಡಿ ಪರಮಾತ್ಮನ ಕೃಪೆಗೆ ಪಾತ್ರರಾದವರು. ಅಂತ ಅಂಬರೀಷ ಮಹಾರಾಜ ನಾರದರನ್ನ ಪ್ರಶ್ನೆ ಮಾಡ್ತಾರೆ, ಮಂಗಳಕರವಾದ ಈ ವೈಶಾಖ ಮಾಸದ ಮಹಿಮೆಯನ್ನ ತಿಳಿಯಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ತಾವು ಹಿಂದೆ ಎಲ್ಲಾ ಮಾಸದ ಮಹಿಮೆಯನ್ನು ಕೂಡ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದೀರಿ. ಎಲ್ಲಾ ಮಾಸದಲ್ಲೂ ಕೂಡ ಈ ವೈಶಾಖ ಮಾಸ ತುಂಬಾ ಶ್ರೇಷ್ಠವಾದದ್ದು. ಅದರಿಂದ ಆ ಒಂದು ಮಾಸದ ಮಹಿಮೆಯನ್ನು ಕೇಳೋದು ನಮಗೆ ಸುಖಕರವಾಗಿದೆ. ಎಲ್ಲಾ ಮಾಸಕ್ಕಿಂತಲೂ ವೈಶಾಖ ಮಾಸ ದೇವರಿಗೆ ಅತಿ ಪ್ರಿಯವಾದದ್ದು. ಯಾಕೆ ಹಾಗೆ ಅಂತ ಒಂದು ಪ್ರಶ್ನೆ. ಈ ಮಾಸದಲ್ಲಿ ಮಾಸ ಧರ್ಮ ಅಂತ ಇದೆ. ಯಾವ ಧರ್ಮಾಚರಣೆಯನ್ನ ಮಾಡಬೇಕು ಹಾಗೆ ಅಂತ, ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಮಾಡಿದರೆ ಏನು ಫಲ, ಆ ಧರ್ಮ ವಿಧಾನವನ್ನ ನಮಗೆ ತಿಳಿಸಿಕೊಡಿ. ಮತ್ತು ಯಾವ ದೇವರನ್ನ ಉದ್ದೇಶವಾಗಿ ಇಟ್ಟುಕೊಂಡು ಈ ವ್ರತಾಚರಣೆಯನ್ನ, ಈ ಮಾಸ ಮಾಹಾತ್ಮ್ಯ, ಈ ಮಾಸದ ಧರ್ಮಾಚರಣೆಯನ್ನ ಮಾಡಬೇಕು, ಆ ದೇವತೆ ಯಾವ ದೇವರನ್ನ ಉದ್ದೇಶವಾಗಿ ಇಟ್ಟುಕೊಂಡು ಮಾಡಬೇಕು ಹಾಗೆ, ಮತ್ತು ಯಾವ ಪೂಜಾ ದ್ರವ್ಯಗಳಿಂದ ಆ ಮಾಧವ ವಿಷ್ಣುವನ್ನ ಪೂಜೆ ಮಾಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ನಾರದರು ಉತ್ತರ ಹೇಳ್ತಾರೆ, ಹಿಂದೆ ನನ್ನ ತಂದೆಯಾದ ಚತುರ್ಮುಖ ಬ್ರಹ್ಮದೇವರನ್ನು ಕೂಡ ನಾನು ಈ ಪ್ರಶ್ನೆಯನ್ನು ಮಾಡಿದೆ. ಆಗ ಬ್ರಹ್ಮದೇವರು ಆ ವೈಶಾಖ ಮಾಸದ ಮಹಿಮೆ ಮತ್ತು ಅದರ ಧರ್ಮಗಳನ್ನ ನನಗೆ ತಿಳಿಸಿಕೊಟ್ರು.
ಅದನ್ನೇ ನಾನು ನಿನಗೆ ತಿಳಿಸ್ತೇನೆ ಹಾಗೆ ಅಂತ. ನೋಡಿ, ದೊಡ್ಡವರು ಯಾವತ್ತೂ ಹಾಗೆ ತಮ್ಮ ತಲೆಗೆ ಬಂದದ್ದನ್ನ ಹೇಳೋದಿಲ್ಲ. ನಮ್ಮ ಹಿರಿಯರು ಹೇಳಿದ್ದನ್ನ ಹೇಳ್ತೇವೆ ಹಾಗೆ ಅಂತ ಮುಂದಕ್ಕೆ ಇಡ್ತಾರೆ ಅದನ್ನ. ಎಲ್ಲಾ ಮಾಸದಲ್ಲೂ ಕೂಡ ಬೇರೆ ಮಾಸವನ್ನ ತೆಗೆದುಕೊಂಡಾಗ ಕಾರ್ತೀಕ, ಮಾಘ, ವೈಶಾಖ ಮೂರು ಶ್ರೇಷ್ಠವಾದದ್ದು ಹಾಗೆ ಅಂತ. ಈ ಮೂರರಲ್ಲೂ ಕೂಡ ವೈಶಾಖ ಮಾಸ ಶ್ರೇಷ್ಠವಾದದ್ದು ಹಾಗೆ. ಅದರಿಂದ ಈ ವೈಶಾಖ ಮಾಸದಲ್ಲಿ ದಾನ, ಯಾಗ, ವ್ರತಗಳು, ಸ್ನಾನಗಳು ಇದನ್ನ ಮಾಡಿದರೆ ನಮಗೆ ಉತ್ತಮವಾದ ಪರಮಾತ್ಮನ ಅನುಗ್ರಹ, ಸದ್ಗತಿ ಎಲ್ಲವೂ ಸಿಗ್ತದೆ ಹಾಗೆ ಅಂತ. ದೇವತೆಗಳಿಂದ ಮಾನ್ಯವಾಗಿದೆ ಈ ವೈಶಾಖ ಮಾಸದಲ್ಲಿ ಮಾಡತಕ್ಕ ಈ 4 ಕ್ರಿಯೆಗಳು: ದಾನ, ಯಾಗ, ವ್ರತ ಮತ್ತು ಸ್ನಾನ ಹಾಗೆ. ಎಲ್ಲಾ ವಿದ್ಯೆಯಲ್ಲೂ ಕೂಡ ವೇದ ವಿದ್ಯೆ ಹೇಗೆ ಶ್ರೇಷ್ಠವೋ, ಮಂತ್ರಗಳಲ್ಲಿ ಹೇಗೆ ಪ್ರಣವ ಮಂತ್ರ ಶ್ರೇಷ್ಠವಾಗಿದೆಯೋ, ಮರಗಳಲ್ಲಿ ಕಲ್ಪವೃಕ್ಷ ಸ್ವರ್ಗಲೋಕದಲ್ಲಿ ಇರತಕ್ಕದ್ದು ಅದು ಹೇಗೆ, ಆಕಳುಗಳಲ್ಲಿ ಕಾಮಧೇನು ಹೇಗೆ ಶ್ರೇಷ್ಠವೋ, ನದಿಗಳಲ್ಲಿ ಗಂಗಾ ನದಿ ಹೇಗೆ ಶ್ರೇಷ್ಠವೋ, ಪಕ್ಷಿಗಳಲ್ಲಿ ಗರುಡ, ದೇವತೆಗಳಲ್ಲಿ ವಿಷ್ಣು, ವರ್ಣಗಳಲ್ಲಿ ಬ್ರಾಹ್ಮಣ ವರ್ಣ ಶ್ರೇಷ್ಠ ಹೇಗೋ, ಹೂವುಗಳಲ್ಲಿ ಕಮಲದ ಹೂವು, ಪತಿವ್ರತ ಸ್ತ್ರೀಯರಲ್ಲಿ ಪಾರ್ವತಿಯು, ರತ್ನಗಳಲ್ಲಿ ಕೌಸ್ತುಭ, ಗ್ರಹಗಳಲ್ಲಿ ನವಗ್ರಹಗಳಲ್ಲಿ ಸೂರ್ಯ, ಆಯುಧಗಳಲ್ಲಿ ಚಕ್ರಾಯುಧ, ದಾನದಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ಅನ್ನದಾನ ಹೇಗೆ ಶ್ರೇಷ್ಠವೋ, ಯಾಗದಲ್ಲಿ ಅಶ್ವಮೇಧ ಯಾಗ ಹೇಗೆ ಶ್ರೇಷ್ಠವೋ, ರತ್ನಗಳಲ್ಲಿ ಕೌಸ್ತುಭ ರತ್ನ ಶ್ರೇಷ್ಠ ಹೇಗೋ, ಅದೇ ತರ ಎಲ್ಲಾ ಮಾಸದಲ್ಲೂ ಕೂಡ ಶ್ರೇಷ್ಠವಾದದ್ದು ಅಂದ್ರೆ ವೈಶಾಖ ಮಾಸ ಅಂತ. ನೋಡಿ, ಯಾವ್ದ್ರಲ್ಲಿ ಯಾವುದು ಶ್ರೇಷ್ಠ ಹಾಗೆಂಬ ಅದನ್ನ ಸರಿಯಾಗಿ ನಾವು ತಿಳ್ಕೋಬೇಕು. ಎಷ್ಟು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ಪರಮಾತ್ಮ ಅವನ ವಿಭೂತಿ ರೂಪ ಅಲ್ಲಿ ಇದೆ, ಅದಕ್ಕೆ ಅಷ್ಟು ಒಂದು ಶ್ರೇಷ್ಠತೆ ಬಂದಿದೆ ಅಂತ. ಇದು ನಾವು ಭಗವದ್ಗೀತೆಯಲ್ಲಿ ಕೇಳುವ ಒಂದು ವಿಚಾರ ಇದು. ಯಾವುದೇ ಒಂದು ಪದಾರ್ಥ ಶ್ರೇಷ್ಠ ಅಂತ ಆಗಬೇಕು ಅಂದ್ರೆ ಪರಮಾತ್ಮ ಆ ರೂಪದಲ್ಲಿ ಇರ್ತಾನೆ. ಅದಕ್ಕೆ ಆ ಪದಾರ್ಥಕ್ಕೆ ಯದ್ಯಪಿ ಜಡವಾಗಿ ಇರ್ಬೋದು, ಆದರೂ ಪರಮಾತ್ಮನ ಒಂದು ಸನ್ನಿಧಾನದಿಂದ ಆ ಒಂದು ಶ್ರೇಷ್ಠತೆ ಬರುತ್ತದೆ ಹಾಗೆ ಅಂತ. ಅದರಿಂದ ಆ ಪರಮಾತ್ಮನ ಅನುಗ್ರಹವನ್ನ ಸಂಪಾದನೆ ಮಾಡಲಿಕ್ಕೆ ಯಾರಿಗೆ ಇಚ್ಛೆ ಇದೆ ಅವರು ಈ ಮಾಸದಲ್ಲಿ ವಿಶೇಷವಾಗಿ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ವೈಶಾಖ ಮಾಸದ ಸ್ನಾನ ಭಾರಿ ಮುಖ್ಯ ಅಂತ. ತದನಂತರ ಲಕ್ಷ್ಮೀನಾರಾಯಣರ ಪೂಜೆ. ಆ ಲಕ್ಷ್ಮೀನಾರಾಯಣರ ಪೂಜೆಯಿಂದ ಎಲ್ಲಾ ಪ್ರಾಣಿಗಳು, ಜೀವರಾಶಿಗಳು ಸಂತೋಷ ಪಡ್ತಾರೆ ಹಾಗೆ. ಶ್ರೀನಿವಾಸ ಕಲ್ಯಾಣದಲ್ಲೂ ಹಾಗೆ ಪರಮಾತ್ಮ ಒಬ್ಬ ಆ ಶುಕಾಚಾರ್ಯರ ಆಶ್ರಮದಲ್ಲಿ ಪರಮಾತ್ಮ ಒಬ್ಬ ಸ್ವೀಕಾರ ಮಾಡಿದ್ದು ಆ ಶುಕಾಚಾರ್ಯರ ಆತಿಥ್ಯವನ್ನು. ಎಲ್ಲಾ ಋಷಿಗಳು, ದೇವತೆಗಳಿಗೂ ಕೂಡ ಹೊಟ್ಟೆ ತುಂಬಿತ್ತು ನೋಡಿ. ಅದೇ ರೀತಿಯಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದರೆ ಎಲ್ಲಾ ಪ್ರಾಣಿಗಳಿಗೂ ಸಂತೋಷ ಆಗ್ತದೆ. ವೈಶಾಖ ಸ್ನಾನದಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ. ವೈಶಾಖ ಸ್ನಾನ ಮಾಡುವವನನ್ನ ವಿಷ್ಣುವಿನ ಪ್ರತೀಕ ಅಂತ ಕಾಣಬೇಕಂತ. ಅವನಿಗೆ ಅವಮಾನಾದಿಗಳನ್ನ ಮಾಡಬಾರದು ಅಂತ ಹೇಳ್ತಾರೆ. ಸೂರ್ಯ ಮೇಷರಾಶಿಯಲ್ಲಿ ಇರುವಾಗ ಆ ವೈಶಾಖ ಸ್ನಾನ ಪ್ರಾರಂಭ ಆಗ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನ ಮಾಡಬೇಕು ಹಾಗೆ. ವೈಶಾಖ ಮಾಸದಲ್ಲಿ ಪ್ರಾತಃ ಕಾಲ ಸ್ನಾನ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾರು ಸ್ನಾನವನ್ನ ಮಾಡ್ತಾರೆ, ಜನ್ಮಾಂತರದಲ್ಲಿ ಮಾಡಿದ ಪಾಪಗಳು ಒಂದು ಕ್ಷಣದಲ್ಲಿ ಸುಟ್ಟು ಹೋಗುತ್ತದೆ ಅಂತ. 10,000 ಅಶ್ವಮೇಧ ಯಾಗ ಮಾಡಿದ ಫಲ ಸಿಗ್ತದಂತೆ, ಅಥವಾ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿದಷ್ಟು ಫಲ ಸಿಗ್ತದೆ ಯಾರು ಬೆಳಿಗ್ಗೆ ಎದ್ದು ಸಂಕಲ್ಪ ಪೂರ್ವಕ ಸ್ನಾನ ಮಾಡ್ತಾರೋ ಅವರಿಗೆ. ಈ ವಿಷಯದಲ್ಲಿ ಸಂಶಯ ಪಡಬೇಡ ಅಂತ ಹೇಳ್ತಾರೆ. ವೈಶಾಖ ಮಾಸದಲ್ಲಿ ಪ್ರಾತಃ ಸ್ನಾನಕ್ಕಾಗಿ ಸಂಕಲ್ಪವನ್ನ ಮಾಡಿ ಒಂದು 4 ಹೆಜ್ಜೆ ಇಟ್ಟರು ಕೂಡ ಸಾಕಂತೆ. ನಾನು ಸ್ನಾನಕ್ಕಾಗಿ ಇನ್ನು ಸ್ನಾನ ಮಾಡಿಲ್ಲ, ಸ್ನಾನಕ್ಕಾಗಿ ಹೋಗ್ತಾ ಇದ್ದೇನೆ ಅಂತ 4 ಹೆಜ್ಜೆ ಇಟ್ರೆ ಸಾಕು. ಅವನು ಕರ್ಮ ಬಂಧನದಿಂದ ಬಿಡುಗಡೆಯಾಗಿ ವಿಷ್ಣು ಸಾಹಿತ್ಯವನ್ನೇ ಪಡೀತಾನೆ ಅಂತ ಹೇಳ್ತಾರೆ. ಲೋಕದಲ್ಲಿ 30 ಮುಕ್ಕೋಟಿ ದೇವತೆಗಳು ಕೂಡ ಲೋಕದಲ್ಲಿರುವ ತೀರ್ಥ ಎಷ್ಟಿದೆಯೋ ಅದು ಎಲ್ಲದರಲ್ಲೂ ಕೂಡ ಸೇರಿ ಇರ್ತಾರಂತೆ.
ಎಲ್ಲಾ ತೀರ್ಥಗಳಲ್ಲೂ ದೇವತೆಗಳ ಸನ್ನಿಧಾನ ಇರ್ತದೆ. ಅದರಿಂದ ಯಾರು ವೈಶಾಖದಲ್ಲಿ ಪ್ರಾತಃ ಸ್ನಾನವನ್ನ ಮಾಡ್ತಾರೆ ಅವರೇ ಭಾಗ್ಯವಂತರು. ಏನೇ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಅಂತವರನ್ನ ಶುದ್ಧಪಡಿಸತಕ್ಕದ್ದು. ಅದರಿಂದ ನೋಡಿ, ಎಷ್ಟು ನಮ್ಮನ್ನ ಪುನೀತರನ್ನಾಗಿ ಮಾಡಬೇಕು ಅಂತ ದೇವತೆಗಳು ಆ ನೀರಿನಲ್ಲಿ ಸೇರಿ ಇರ್ತಾರೆ. ಆ ದೇವತೆಗಳೇ ಆ ನೀರಿಗೆ ಅಧಿಪತಿಯಾಗಿ ಇರ್ತಾರೆ. ಸೂರ್ಯೋದಯಕ್ಕೆ ಮುಂಚೆ, ಸೂರ್ಯ ಬಂದ ಮೇಲೆ ವಿಚಾರ ಬೇರೆ, ಸೂರ್ಯ ಬರಕ್ಕೆ ಮುಂಚೆ ಅವರೇ ಅಧಿಪತಿಯಾಗಿ ಇರ್ತಾರೆ. ಆ ತೀರ್ಥ ದೇವತೆಗಳು ಪರಮಾತ್ಮನ ಅಪ್ಪಣೆಯಂತೆ ಮನುಷ್ಯರಿಗೆ ಒಳ್ಳೇದಾಗಬೇಕು, ಶ್ರೇಯಸ್ಸಾಗಬೇಕು ಎಂಬ ಒಂದು ಉದ್ದೇಶದಿಂದ ನೀರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೇನು ಕೆಲಸ ಇಲ್ಲ ಅಂತ ತಿಳಿಯಬಾರ್ದು. ಅದರಿಂದ ಯಾರು ಪ್ರಾತಃ ಸ್ನಾನವನ್ನ ಮಾಡೋದಿಲ್ಲ ಅಂತವರಿಗೆ ಆ ತೀರ್ಥ ದೇವತೆಗಳು ಶಾಪವನ್ನು ಕೊಟ್ಟು ತಮ್ಮ ತಮ್ಮ ಸ್ಥಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಅದರಿಂದ ರಾಜ ಅಂಬರೀಷ ಆ ಪ್ರಾತಃ ಸ್ನಾನವನ್ನ ತಪ್ಪದೆ ನೀನು ಮಾಡಬೇಕು ಹಾಗೆ. ಇನ್ನು ನಾರದರು ಹೇಳ್ತಾರೆ, ಈ ವೈಶಾಖ ಮಾಸಕ್ಕೆ ಸರಿಸಾಟಿಯಾದ ಮತ್ತೊಂದು ತಿಂಗಳು ಇಲ್ಲ. ಕೃತಯುಗಕ್ಕೆ ಸಮವಾದ ಯುಗ ಇಲ್ಲ. ವೇದಕ್ಕೆ ಸರಿಸಾಟಿಯಾದ ಶಾಸ್ತ್ರ ಇಲ್ಲ. ಗಂಗೆಗೆ ಸರಿಯಾದ ತೀರ್ಥ ಇಲ್ಲ. ಅದೇ ರೀತಿಯಾಗಿ ಜಲದಾನಕ್ಕೆ ಸರಿಯಾದ ಮತ್ತೊಂದು ದಾನ ಇಲ್ಲ. ವ್ಯವಸಾಯಕ್ಕೆ ಸರಿಸಾಟಿಯಾದ ಸಂಪತ್ ಕೊಡತಕ್ಕ ಬೇರೆ ಯಾವುದೂ ಇಲ್ಲ. ಪ್ರಾಣಿಗಳು ಬದುಕೋದಕ್ಕೆ ಅನ್ನಕ್ಕಿಂತ ಬೇರೆ ಉತ್ತಮವಾದ ಲಾಭವನ್ನು ಕೊಡತಕ್ಕದ್ದು ಯಾವುದೂ ಇಲ್ಲ. ನಿರಾಹಾರದಿಂದ ಇರುವವನಿಗೆ ಬೇರೆ ತಪಸ್ಸೇ ಬೇಕಾಗಿಲ್ಲ. ದಾನದಿಂದ ಬರುವ ಸುಖಕ್ಕಿಂತ ಹೆಚ್ಚು ಸುಖ ಯಾವುದೂ ಇಲ್ಲ. ದಯೆಗೆ ಸಮವಾದ ಬೇರೆ ಧರ್ಮ ಇಲ್ಲ. ಕಣ್ಣಿಗೆ ಸದೃಶವಾದ ಪ್ರಕಾಶ ಬೇರೊಂದಿಲ್ಲ. ಕಣ್ಣಿನಿಂದಲೇ ಪ್ರಕಾಶ ಉತ್ಪತ್ತಿಯಾಗಿ ಅದು ಎದುರುಗಡೆ ಇರುವ ವಸ್ತುವಿನ ಮೇಲೆ ಬಿದ್ದು ಒಂದು ರೀತಿಯಾಗಿ ಟಾರ್ಚ್ ಲೈಟ್ ಇದ್ದಾಗೆ ಕೆಲಸ ಮಾಡಿ ಆ ಪದಾರ್ಥಗಳ ಜ್ಞಾನ ಬರುವಂತೆ ಮಾಡ್ತದೆ. ಅದರಿಂದ ಕಣ್ಣಿಗೆ ಸರಿಸಾಟಿಯಾದ ಪ್ರಕಾಶ ಕೊಡತಕ್ಕ ವಸ್ತು ಇಲ್ಲ. ಊಟ ಆದರೆ ಬರುವ ತೃಪ್ತಿಗೆ ಸದೃಶವಾದ ಮತ್ತೊಂದು ತೃಪ್ತಿ ಇಲ್ಲ. ವ್ಯವಸಾಯಕ್ಕೆ ಸರಿಸಾಟಿಯಾದ ಮತ್ತೊಂದು ವ್ಯಾಪಾರ ಇಲ್ಲ. ಧರ್ಮಕ್ಕೆ ಸರಿಸಾಟಿಯಾದ ಮತ್ತೊಂದು ಗೆಳೆಯ ಇಲ್ಲ. ಸತ್ಯಕ್ಕೆ ಸದೃಶವಾದ ಯಶಸ್ಸನ್ನು ಕೊಡತಕ್ಕದ್ದು ಮತ್ತೊಂದಿಲ್ಲ. ಆರೋಗ್ಯಕ್ಕೆ ಸರಿಸಾಟಿಯಾದ ಸುಖಕರ ಮತ್ತೊಂದು ಇಲ್ಲ. ಕೇಶವನಕ್ಕಿಂತ ರಕ್ಷಕರು, ಪರಮಾತ್ಮನನ್ನ ಬಿಟ್ಟು ರಕ್ಷಕರು ಅಂತ ಇನ್ನು ಯಾರೂ ಇಲ್ಲ. ಈ ರೀತಿಯಾಗಿ ಜ್ಞಾನಿಗಳು ಹೇಳ್ತಾ ಇರ್ತಾರೆ. ಅದರಿಂದ ಅಂಥ ಪರಮಾತ್ಮನಿಗೆ ವೈಶಾಖ ಮಾಸ ಶೇಷಶಾಹಿಯಾದ ಆ ಶ್ರೀ ಮಾಧವನಿಗೆ ಅತಿ ಪ್ರಿಯವಾದದ್ದು. ಇಷ್ಟೆಲ್ಲ ಉದಾಹರಣೆ ಕೊಟ್ಟು ಅವರು ಅದನ್ನೇ ಹೇಳ್ತಾ ಇದ್ದ. ವೈಶಾಖ ಸ್ನಾನ ಪರಮಾತ್ಮನಿಗೆ ಅಷ್ಟು ಪ್ರಿಯವಾದದ್ದು ಹಾಗೆ. ಆ ರೀತಿಯಾಗಿ ಮಾಡದವ ವ್ರತಗಳು, ವೈಶಾಖ ಮಾಸದ ವ್ರತಗಳನ್ನ ಮಾಡದೇ ಇರುವವ ಮುಂದಿನ ಜನ್ಮದಲ್ಲಿ ಪ್ರಾಣಿಯಾಗಿ ಹುಟ್ಟುತ್ತಾನೆ, ಮನುಷ್ಯನಾಗಿ ಮನುಷ್ಯ ಜನ್ಮ ಬರೋದಿಲ್ಲ ಅಂತ. ಅದರಿಂದ ಇದು ಆಪ್ಷನಲ್ ಅಲ್ಲ, ಇದು ಅವಶ್ಯ ಮಾಡಬೇಕಾದ ಒಂದು ಕರ್ತವ್ಯ, ಇದು ಮಾಸ ಧರ್ಮ ಇದು ಹಾಗೆ. ಯಾವ ಮನುಷ್ಯ ವೈಶಾಖ ಧರ್ಮದಲ್ಲಿ ಪರಮಾತ್ಮನನ್ನ ವಿಶೇಷವಾಗಿ ಆರಾಧನೆ ಮಾಡ್ತಾನೆ ಅವನು ವಿಷ್ಣುವಿನ ಪಾದವನ್ನೇ ಸೇರ್ತಾನೆ ಹಾಗೆ. ಎಲ್ಲಾ ಧರ್ಮಗಳು ಮಾಡಿದರೂ ಕೂಡ ಏನ್ ಫಲ ಸಿಗ್ತದೋ, ಎಲ್ಲಾ ತೀರ್ಥಯಾತ್ರೆ ಮಾಡಿದರೆ ಏನ್ ಫಲ ಸಿಗ್ತದೋ, ವೈಶಾಖ ಮಾಸದಲ್ಲಿ ಜಲದಾನ ಒಂದರಿಂದಲೇ ಅಷ್ಟು ಪುಣ್ಯ ಸಿಗ್ತದೆ ಅಂತ. ಎಷ್ಟು ಮಹಿಮೆ ಇದೆ ನೋಡಿ. ಸದ್ಬ್ರಾಹ್ಮಣರಿಗೆ, ಸತ್ಪಾತ್ರರಿಗೆ ಶುದ್ಧವಾದ ಪರಮಾತ್ಮನಿಗೆ ನಿವೇದಿತವಾದ ತುಳಸಿ ಮಿಶ್ರಿತವಾದ ಆ ನೀರನ್ನ ದೇವರಿಗೆ ಸಮರ್ಪಣೆ ಮಾಡಿ ಬ್ರಾಹ್ಮಣನಿಗೆ ಕೊಟ್ರೆ ಎಲ್ಲಾ ತೀರ್ಥಯಾತ್ರೆಯ ಫಲ, ಎಲ್ಲಾ ಧರ್ಮಗಳ ಫಲ ಎಲ್ಲವೂ ಬಂದ್ಬಿಡುತ್ತದೆ. ಜಲದಾನಕ್ಕೆ ಅಷ್ಟು ಹಿರಿಮೆ ಇದೆ. ಬೇಸಿಗೆ ಕಾಲ ನೀರಿನಿಂದ ಬಳಲುವ ಜನರಿಗೆ ಜಲದಾನವೇ ಶ್ರೇಷ್ಠವಾದದ್ದು.
ಅದರಿಂದ ಯಾತ್ರಿಕರು ಯಾರು ಇರ್ತಾರೆ ಅವರಿಗೆ ಆ ಹಿಂದಿನ ಕಾಲದಲ್ಲಿ ಇತ್ತು, ನಡ್ಕೊಂಡೇ ಹೋಗಬೇಕಾಗಿತ್ತು. ಅಂಥವರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಿದರೆ ಅಂಥವರು ವಿಷ್ಣು ಲೋಕವನ್ನೇ ಹೊಂದುತ್ತಾರೆ ಹಾಗೆ ಅಂತ. ಅಂಬರೀಷ ಮಹಾರಾಜ ಜಲದಾನದಿಂದ ದೇವತೆಗಳು, ಋಷಿಗಳು, ಪಿತೃಗಳು ಎಲ್ಲರೂ ತೃಪ್ತರಾಗ್ತಾರೆ. ಜಲದಾನದ ಮಹಿಮೆ ಅದು. ಯಾತ್ರಿಗರಿಗೆ ಜಲದಾನ ಮಾಡಿದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ದೇವತೆಗಳು ತೃಪ್ತರಾಗ್ತಾರೆ ಹಾಗೆ. ಅದರಿಂದ ಯಾರಿಗೆ ನೀರು ಬೇಕೋ ಅವರಿಗೆ ನೀರನ್ನು ಕೊಡಬೇಕು. ಛತ್ರಿ, ಬೇಸಿಗೆ ಕಾಲ ಛತ್ರಿ ಬೇಕು, ಛತ್ರಿ ಬೇಡುವವರಿಗೆ ಛತ್ರಿ, ಬೀಸನಿಗೆ ವ್ಯಜನ, ಅದು ಯಾರಿಗೆ ಬೇಕಾಗಿದೆಯೋ ಅವರಿಗೆ ವ್ಯಜನವನ್ನು ಕೂಡ ದಾನವಾಗಿ ಕೊಡಬೇಕು ಅಂತ 3 ಹೇಳ್ತಾರೆ ವಿಶೇಷವಾಗಿ. ಜಲದಾನ, ಛತ್ರದಾನ, ವ್ಯಜನದಾನ ಹಾಗೆ ಅಂತ. ಈ 3 ಬಾರಿ ಶ್ರೇಷ್ಠ ಈ ತಿಂಗಳಲ್ಲಿ ಹಾಗೆ ಅಂತ. ಯಾರು ವ್ಯಜನದಾನ ಅಂದರೆ ಬೀಸನಿಗೆ ದಾನ ಮಾಡೋದಿಲ್ಲ ಅವರು ಮುಂದಿನ ಜನ್ಮದಲ್ಲಿ ಚಾತಕ ಪಕ್ಷಿಗಳಾಗಿ ಹುಟ್ಟುತ್ತಾರೆ. ಅದೇ ತರ ಬೇಸಿಗೆಯಲ್ಲಿ ಬಂದ ಒಬ್ಬ ಬ್ರಾಹ್ಮಣನಿಗೆ ಬೀಸಣಿಗೆಯಿಂದ ಬೀಸಿ, ಗಾಳಿ ಬೀಸುವ ಮಾತ್ರದಿಂದಲೇ ಎಲ್ಲಾ ಪಾಪಗಳು ನಾಶವಾಗ್ತದೆ. ಅವನು ಮುಂದೆ ಗರುಡನಂತ ಶ್ರೇಷ್ಠ ಪದವಿಗೆ ಅವನು ಬರ್ತಾನೆ ಹಾಗೆಂತ. ಅದು ವ್ಯಜನದಾನದ ಮಹತ್ವ. ಇನ್ನು ವ್ಯಜನದಾನ ಮಾಡದೇ ಇರುವವ ನೋಡಿ, ವ್ಯಜನ ಅಂದ್ರೆ ಏನೋ ಗಾಳಿ, ಗಾಳಿ ವ್ಯಜನದಾನ ಮಾಡದೇ ಇರುವವರು ವಾತರೋಹ ಅಂದ್ರೆ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ಹೇಳ್ತಾರೆ ನೋಡಿ. ನಾವು ತುಂಬಾ ಜನ ಕೇಳ್ತೀವಿ ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ ರೀ ಹಾಗೆ ಅಂತ. ನೋಡಿ ಎಷ್ಟು ಸಣ್ಣ ಉಪಾಯ ನೋಡಿ, ವ್ಯಜನದಾನ ಮಾಡಬೇಕಷ್ಟೆ. ಶ್ರೇಷ್ಠ ಬ್ರಾಹ್ಮಣನಿಗೆ ವ್ಯಜನದಾನ ಮಾಡಿದ್ರೆ ಅವರಿಗೆ ಈ ರೋಗ ಬರೋದಿಲ್ಲ ಹಾಗೆ. ವಿಷ್ಣು ಸಾಯುಜ್ಯವನ್ನು ಹೊಂದುತ್ತಾನೆ ಹಾಗೆ ಅಂತ. ಅಂದ್ರೆ ಶುದ್ಧವಾದ ಮನಸ್ಸಿನಿಂದ ಈ ತಾಳೆಗರಿಯ ವ್ಯಜನ ಅಂತ ಸಿಗ್ತದೆ, ಅದನ್ನ ಮಾಡಿದರೂ ಕೂಡ ಸಾಕು. ಅಂತವನು ಸರ್ವ ಪಾಪವನ್ನ ಕಳೆದುಕೊಂಡು ಬ್ರಹ್ಮಲೋಕವನ್ನ ಹೊಂದುತ್ತಾನೆ ಹಾಗೆ. ಯಾರು ಮಾಡೋದಿಲ್ಲ ವ್ಯಜನದಾನ ಅವರು ನರಕದಲ್ಲಿ ತೊಂದರೆಯನ್ನ ಅನುಭವಿಸ್ತಾರೆ ಹಾಗೆ ಅಂತ. ಇನ್ನು ಯಾರು ಛತ್ರದಾನ ಮಾಡೋದಿಲ್ಲ ಅವನು ಪಿಶಾಚಿಯಾಗಿ ಹುಟ್ಟುತ್ತಾನಂತೆ. ಅದರಿಂದ ಮಾಧವನಿಗೆ ಪ್ರಿಯವಾದ ವೈಶಾಖ ಮಾಸದಲ್ಲಿ ಛತ್ರದಾನ ಮಾಡಬೇಕು. ಚಪ್ಪಲಿ, ಪಾದರಕ್ಷೆಯ ದಾನವನ್ನ ಮಾಡಬೇಕು. ಅಂತವರು ಯಮದೂತರನ್ನ ಪಕ್ಕಕ್ಕೆ ಸರಿಸಿ ವಿಷ್ಣುದೂತರ ಜೊತೆಗೆ ವಿಷ್ಣು ಲೋಕಕ್ಕೆ ಹೋಗ್ತಾರಂತೆ. ಯಾರು ಪಾದರಕ್ಷೆಯ ದಾನವನ್ನು ಮಾಡ್ತಾರೆ ಅವರು ಹಾಗೆ. ಯಾರು ಮಾಡ್ತಾರೆ ಪಾದರಕ್ಷೆಯ ದಾನ ಅವರಿಗೆ ಇಹಲೋಕದ ದುಃಖ ಆಗಲಿ ನರಕಾದಿಗಳಾಗಲಿ ಅಂಟೋದೇ ಇಲ್ಲ ಹಾಗೆ ಅಂತ. ಅಂತ ಶ್ರೇಷ್ಠವಾದ ಬ್ರಾಹ್ಮಣನಿಗೆ ಅಂದ್ರೆ ಯಾರಿಗೆ ಪಾದರಕ್ಷೆಯ ಅವಶ್ಯಕತೆ ಇದೆಯೋ ಅವರಿಗೆ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ರೆ 1 ಕೋಟಿ ಜನ್ಮಗಳಲ್ಲಿ ಅವನು ರಾಜನಾಗಿ ಹುಟ್ಟುತ್ತಾನಂತೆ. ಇನ್ನು ಛತ್ರಗಳು, ಧರ್ಮಛತ್ರ, ಇನ್ನು ನೀರು ವಿಸರ್ಜನೆ ನೀರು ಕೊಡುವ ವಿನಿಯೋಗ ಮಾಡುವ ಛತ್ರ ಇತ್ಯಾದಿಗಳನ್ನೆಲ್ಲ ಅಲ್ಲಲ್ಲಿ ಕಟ್ಟುತ್ತಾರೆ. ಅವರು ಸಂಪಾದನೆ ಮಾಡುವ ಪುಣ್ಯವನ್ನ ಬ್ರಹ್ಮದೇವರು ಕೂಡ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲವಂತೆ, ಅಷ್ಟು ಪುಣ್ಯ ಬರುತ್ತದೆ. ಇನ್ನು ಮಧ್ಯಾಹ್ನದ ಹೊತ್ತು ಮನೆಗೆ ಬಂದ ಅತಿಥಿ ಬ್ರಾಹ್ಮಣನಿಗೆ ಯಾರು ಅನ್ನವನ್ನು ಕೊಡ್ತಾರೆ ಅವನಿಗೆ ಆ ಅನ್ನದಾನ ಮಾಡಿದವನಿಗೆ ಬರತಕ್ಕ ಪುಣ್ಯವನ್ನ ಬ್ರಹ್ಮದೇವರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ. ಅನ್ನದಾನ ಅಷ್ಟು ಶ್ರೇಷ್ಠವಾದ ದಾನ, ಅದಕ್ಕೆ ಸರಿಸಾಟಿಯಾದ ಮತ್ತೊಂದು ದಾನ 3 ಲೋಕದಲ್ಲೂ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ಬ್ರಾಹ್ಮಣನಿಗೆ ಅನ್ನದಾನ ಮಾಡುವವನ ಫಲವನ್ನ ಬ್ರಹ್ಮದೇವರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ. ಯಾಕೆಂದ್ರೆ ನೋಡಿ, ಹಸಿವೆಯಿಂದ ಬಳಲ್ತಾ ಇರುವ ಒಂದು ವ್ಯಕ್ತಿಗೆ ಹೆಂಡತಿ, ಮಕ್ಕಳು, ಮನೆ ಯಾವುದ್ರ ಮೇಲೂ ಆಸಕ್ತಿ ಇರೋದಿಲ್ಲ. ಹಸಿವು ಹೋದ ಮೇಲೆ ಇದೆಲ್ಲ ಇಷ್ಟವಾಗುತ್ತದೆ. ಅದರಿಂದ ಮೊದಲು ಊಟ. ಅದರಿಂದ ಅನ್ನದಾನಕ್ಕೆ ಸರಿಸಾಟಿಯಾದದ್ದು ಹಿಂದೆನೂ ಇದ್ದಿಲ್ಲ,
ಈಗಲೂ ಇಲ್ಲ, ಮುಂದೆಯೂ ಇರ್ಲಿಕ್ಕೆ ಹೋಗೋದಿಲ್ಲ. ತ್ರಿಕಾಲದಲ್ಲೂ ಕೂಡ ಶ್ರೇಷ್ಠವಾದ ದಾನ ಅಂದ್ರೆ ಅನ್ನದಾನ. ಯಾರು ಮಾಡೋದಿಲ್ಲ ಅವರು ಮುಂದಿನ ಜನ್ಮದಲ್ಲಿ ಪಿಶಾಚಿಯಾಗಿ ಹುಟ್ಟಿ ತನ್ನ ಮಾಂಸವನ್ನ ತಾವೇ ತಿಂತಾರಂತೆ. ಅದರಿಂದ ಶಕ್ತಿ ಇದ್ದಷ್ಟು ಬ್ರಾಹ್ಮಣನಿಗೆ ಅನ್ನದಾನವನ್ನ ಮಾಡಬೇಕು. ಹಾಗೆ ಅನ್ನದಾನ ಮಾಡುವವ ತಂದೆಗೆ ಸಮಾನ. ಯಾಕೆ? ಜನ್ಮ ಕೊಟ್ಟ ತಂದೆ ತಾಯಿಯವರು ಕೂಡ ಮರ್ತೋಗ್ಬಿಡ್ತಾರೆ. ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಕೂಡ ಮರ್ತೋಗ್ತಾನ ಒಂದು ವ್ಯಕ್ತಿ. ಅನ್ನ ಸಿಕ್ಬಿಟ್ರೆ ಆ ಅನ್ನದಾನ ಮಾಡುವವನನ್ನು ಕೊಂಡಾಡುತ್ತಾ ಅಷ್ಟು ಮಹಿಮೆ ಇದೆ. ತಂದೆ ತಾಯಿಯರನ್ನು ಕೂಡ ಬೇಕಾದ್ರೆ ಮರೀತಾನೆ, ದೂರ ಬಂದ್ಬಿಡ್ತಾನೆ, ಏನೋ ಒಂದು ಮಾಡ್ತಾನೆ. ಅನ್ನ ಸಿಕ್ಕಿದ್ರೆ ಸಾಕು ಅಂತ. ಅದರಿಂದ ನಿಜವಾದ ತಂದೆ ಅಂದ್ರೆ ಅನ್ನದಾನ ಮಾಡುವವ ಅಂತ ಒಂದು ಮಾತಿದೆ. ಅನ್ನದೇ ಸರ್ವತೀರ್ಥಾನಿ ಅನ್ನದೇ ಸರ್ವದೇವತಾಹ ಅನ್ನದೇ ಸರ್ವಧರ್ಮಾಶ್ಚ ತಿಷ್ಟಂತಿ ಅಧಿರಾಜಯೇ. ಹಾಗೆ ಅನ್ನದಾನ ಮಾಡುವ ವ್ಯಕ್ತಿ ಇದ್ದಾರಲ್ಲ, ಅವರಲ್ಲಿ ಸಕಲ ತೀರ್ಥಗಳು ತುಂಬಿ ಇರುತ್ತದೆ, ಸಕಲ ದೇವತೆಗಳು ಸನ್ನಿಹಿತರಾಗಿ ಇರ್ತಾರೆ ಆ ವ್ಯಕ್ತಿಯಲ್ಲಿ, ಸಕಲ ಧರ್ಮಗಳು ಇರುತ್ತದೆ. ಹಾಗೆ ಅದರಿಂದ ವಿಶೇಷವಾಗಿ ಅನ್ನದಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮಂಚದಾನ. ಶ್ರೇಷ್ಠ ಬ್ರಾಹ್ಮಣನಿಗೆ ಮಂಚವನ್ನ ಯಾರು ದಾನವಾಗಿ ಮಾಡ್ತಾರೆ ಅವರಿಗೆ ನಿರೋಗಿಯಾಗಿ ಇರ್ತಾರೆ. ರೋಗ ತುಂಬಾ ಕಾಡ್ತಾ ಇದ್ರೆ ಮಂಚ ದಾನ ಮಾಡ್ರಿ ಅಂತ ಹೇಳ್ತಾರೆ. ತಾಪತ್ರಯಗಳು ಎಲ್ಲ ಪರಿಹಾರ ಆಗಿ ಉತ್ತಮ ಗತಿಯನ್ನ ಹೊಂದುತ್ತಾರೆ. ಹಾಗೆ ಅಂತ ದಿವ್ಯವಾದ ಆ ಮಂಚದ ದಾನದಿಂದ ಜನನ ಮರಣ ಮುಪ್ಪು ಇದು ಯಾವ ಅವಸ್ಥೆಯೂ ಇರೋದಿಲ್ಲ ಅಂತ ಹೇಳ್ತಾರೆ. ದಾನವಾಗಿ ಸ್ವೀಕಾರ ಮಾಡಿದ ಬ್ರಾಹ್ಮಣ ಆ ಮಂಚದ ಮೇಲೆ ಮಲ್ಕೊಂಡ್ರೆ ಆ ದಾನ ಕೊಟ್ಟ ವ್ಯಕ್ತಿ ಇದ್ದಾರೆ ನೋಡಿ, ಅವರು ತಿಳಿದಾಗಲಿ ತಿಳಿಯದೇ ಆಗಲಿ ಮಾಡಿದ ಪಾಪ ಎಲ್ಲವೂ ಹೋಗ್ತದಂತೆ. ಅದರಿಂದ ಶ್ರೇಷ್ಠವಾದ ಬ್ರಾಹ್ಮಣನಿಗೆ ಆ ಶಯ್ಯಾದಾನ, ಮಂಚದ ದಾನ ಅಂತ ಕೊಡಬೇಕು. ಹಾಗೆ ಹೇಗೆ ಕರ್ಪೂರ ಬೆಂಕಿ ತಾಕಿದ ಕೂಡ್ಲೆ ಸುಟ್ಟು ಹೋಗ್ತದೆ, ಅದೇ ರೀತಿಯಾಗಿ ಆ ದಾನ ಕೊಟ್ಟ ಕೂಡ್ಲೆ ಪಾಪ ಎಲ್ಲ ಕರಗಿ ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಹಾಗೆ ಅದರಿಂದ ಸಕಲ ಭೋಗವನ್ನು ಅನುಭವಿಸಬೇಕು. ಹಾಗೆಂದ್ರೆ ಶಯ್ಯಾದಾನ, ಮಂಚ, ಶಯ್ಯ ಮತ್ತು ಮಂಚ ಇವುಗಳ ದಾನವನ್ನ ಮಾಡಬೇಕು. ರೋಗ ರುಜಿನ ಎಲ್ಲ ಹೋಗ್ತದೆ. ಹಾಗೆ ಅಂತ ವ್ಯಕ್ತಿಗಳ ಮನೆಯಲ್ಲಿ ಮುಂದಿನ 100 ತಲೆಮಾರು ಅಧಾರ್ಮಿಕರಾದವರು ಹುಟ್ಟೋದೇ ಇಲ್ಲ ಅಂತ ಹೇಳ್ತಾರೆ. ಸುಖವಾಗಿ ಇದ್ದು ಆ ವ್ಯಕ್ತಿ ಸದ್ಗತಿಯನ್ನೇ ಹೊಂದುತ್ತಾನೆ. ಹಾಗೆ ಅದರಿಂದ ಆ ಶಯ್ಯಾದಾನ, ಮಂಚದ ದಾನವನ್ನು ಮಾಡಬೇಕು ಅಂತ. ಇನ್ನು ಪಾದರಕ್ಷೆಯ ದಾನ ಯಾರು ಮಾಡೋದಿಲ್ಲ ಅವರಿಗೆ ಸುಖವಾದ ನಿದ್ರೆನೇ ಬರೋದಿಲ್ಲ ಅಂತ. ಅದರಿಂದ ಪಾದರಕ್ಷೆಯ ದಾನವನ್ನ ಮಾಡಿ ಅಂತ ಹೇಳ್ತಾರೆ. ಆಶ್ರಯದಾತ ಅಂತ ಅವನು ಮುಂದೆ ಸಾಮ್ರಾಜ್ಯಾಧಿಪತಿ ಆಗ್ತಾನಂತೆ. ಶ್ರೇಷ್ಠವಾದವರಿಗೆ ನೋಡಿ, ಎಷ್ಟು ಏನು ಇಷ್ಟು ಸಣ್ಣದಕ್ಕೆ ಇಷ್ಟ ಅಂತ ಅನಿಸ್ಬಿಡುತ್ತದೆ. ಆದರೆ ಪರಮಾತ್ಮನಲ್ಲಿ ಭಕ್ತಿಪೂರ್ವಕ ಮಾಡಿ ನಾವು ಏನೋ ದಾನ ಮಾಡ್ತೇವಿ, ಪತ್ರಂ ಪುಷ್ಪಂ ಫಲಂ ತೋಯಂ, ದೇವರು ಕೇಳೋದು ಅಷ್ಟೇ ನೋಡಿ. ಒಂದು ತುಳಸಿ ದಳ, ಒಂದು ಅನ್ನದಾನ, ಜಲದಾನ, ಶಯ್ಯಾದಾನ, ಛತ್ರದಾನ, ಹೀಗೆ ಇರ್ತದೆ ದೇವರು. ಅಲ್ಪ ತೃಪ್ತ ಸ್ವಾಮಿ. ಆದ್ರೆ ಆ ಮಾಸದಲ್ಲಿ ಬಂದಾಗ ದೇಶ ಕಾಲವನ್ನು ಅರಿತು ಸರಿಯಾದ ಬ್ರಾಹ್ಮಣರಿಗೆ ಭಕ್ತಿಯಿಂದ ಅಹಂಕರ್ತ ಹರಿಕರ್ತ ಅಂತ ಚಿಂತನೆ ಮಾಡಿ ಆ ದಾನವನ್ನು ಕೊಟ್ರೆ ದೇವರು ಸಂತುಷ್ಟನಾಗಿ ಅವನನ್ನು ಏನ್ ಮಾಡ್ತಾನೆ? ಸಾಮ್ರಾಜ್ಯ ಅಧಿಪತಿ, ಅಂದ್ರೆ ಒಂದು ಸಣ್ಣ ದೇಶದ ರಾಜ ಅಲ್ಲ, ಇಡೀ ಭೂಮಂಡಲದ ಆಧಿಪತ್ಯ ಚಕ್ರವರ್ತಿ ಅಂದ್ರೆ ಅಂತ ಒಂದು ಅನುಗ್ರಹವನ್ನು ಮಾಡ್ತಾನೆ. ಹಾಗೆ ಪಾದರಕ್ಷೆಯನ್ನು ಕೊಟ್ಟವ ಧರ್ಮಪರಾಯಣನಾಗಿ 7 ಜನ್ಮದಲ್ಲಿ ಸಕಲ ಕಾರ್ಯದಲ್ಲೂ ಕೂಡ ಅವನು ಜಯಶಾಲಿ ಆಗ್ತಾನಂತೆ. ತಾನೇನು ಕೆಲಸ ಮಾಡ್ತಾನೆ ಅದರಲ್ಲಿ ಜಯವೇ ಸಿಗ್ತದೆ. ಅದರಿಂದ ಪಾದರಕ್ಷೆಯ ದಾನವನ್ನ ವಿಶೇಷವಾಗಿ ಹೇಳಿದ್ದಾರೆ. 7 ಜನ್ಮದಲ್ಲೂ ಕೂಡ 7 ಕುಲದಿಂದ ಕೂಡಿದವರಾಗಿ ಬ್ರಹ್ಮಲೋಕವನ್ನು ಹೊಂದುತ್ತಾರೆ. ಅದರಿಂದ ಪಾದರಕ್ಷೆಯ ದಾನ ಮತ್ತು ಚಾಪೆ, ಕೂತ್ಕೊಳ್ಳಿಕ್ಕೆ ಆಸನ, ಇದನ್ನೆಲ್ಲ ಶ್ರೋತ್ರಿಯರಿಗೆ ದಾನವಾಗಿ ಕೊಡಬೇಕು. ಹಾಗೆ
ಆ ಆಸನದ ಮೇಲೆ ಕಮಲಾಸನನಾದ ಸ್ವಯಂಭೂ ಪರಮಾತ್ಮನೇ ಇರ್ತಾನೆ. ಹಾಗೆ ಅಂದ್ರೆ ನಾವು ಯಾರಿಗೆ ದಾನ ಕೊಡ್ತೀವಿ, ಪರಮಾತ್ಮ ವಿಶೇಷವಾಗಿ ಆ ಬ್ರಾಹ್ಮಣನಲ್ಲಿ ಬಂದು ಆ ಕೊಟ್ಟ ದಾನ ಏನ್ ಕೊಟ್ಟಿರ್ತಾರೆ ಆಸನದಲ್ಲಿ ಕುಳಿತು ಆ ದಾನ ಕೊಟ್ಟವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗೆ ಕಬಡಿ ಅಂತ ಒಂದು ಜಲಚರ ಪ್ರಾಣಿ, ಅದು ನೀರಿಗೆ ಅಂಟೋದಿಲ್ಲ. ಹೇಗೋ ಅದೇ ರೀತಿಯಾಗಿ ಆಸನ ದಾನ ಮಾಡಿದವ ಸಂಸಾರದಲ್ಲಿ ಅವನು ಬದ್ಧನ ಆಗೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಬ್ರಾಹ್ಮಣ ಆಸನದಲ್ಲಿ ಕುಳಿತಾಗ ಮಲಗುವಾಗ ಆ ಆಸನ ದಾನ ಅಥವಾ ಹಾಸಿಗೆ ದಾನ ಕೊಟ್ಟವನಿಗೆ ಸುಖ ಆಗುತ್ತದೆ ಅಂತ ಹೇಳ್ತಾರೆ. ಅದರಿಂದ ಬ್ರಾಹ್ಮಣನಿಗೆ ಹಾಸಿಗೆ, ಕಂಬಳ ಇವುಗಳನ್ನೆಲ್ಲ ಕೊಡಬೇಕು. ಕೊಟ್ಟ ಮೇಲೆ ಮರಣಾನಂತರ ಅವನು ವಿಶೇಷವಾಗಿ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಕಂಬಳಿ ದಾನ ಅಪಮೃತ್ಯು, ಅದರಿಂದಲೂ ಕೂಡ ಪಾರು ಮಾಡುತ್ತದೆ ಅಂತ ಹೇಳ್ತಾರೆ. ಇನ್ನು ತೆಳು ವಸ್ತ್ರ, ಅದನ್ನ ದಾನ ಮಾಡ್ತಾರೆ, ಅವನು ಪೂರ್ಣ ಆಯುಷ್ಯವನ್ನ ಪಡೆದು ಉತ್ತಮ ಗತಿಯನ್ನು ಹೊಂದುತ್ತಾನೆ. ಹಾಗೆ ದಪ್ಪಗಿಲ್ಲ, ತೆಳ್ಳಗೆ ಇರುತ್ತದೆ ನೋಡಿ ವಸ್ತ್ರ, ಅಂತ ತೆಳುವಾದ ವಸ್ತ್ರವನ್ನ ಕೊಟ್ಟರು ಕೂಡ ಪೂರ್ಣ ಆಯುಷ್ಯ ಉತ್ತಮ ಗತಿ ಇದೆ. ಹಾಗೆ ಅದರಿಂದ ವಸ್ತ್ರದಾನ ಅದು ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಹೂವುಗಳು, ಕುಂಕುಮ ಇದನ್ನೆಲ್ಲ ದಾನವಾಗಿ ಕೊಟ್ರೆ ಸಕಲ ಲೋಕಗಳು ಅವನ ವಶದಲ್ಲಿ ಇದ್ದು ಚಕ್ರವರ್ತಿಯಾಗಿ ಸಾರ್ವಭೌಮ ರಾಜನಾಗಿ ಅವನು ಇರ್ತಾನೆ. ಹಾಗೆ ಇನ್ನು ಗಂಧದ ದಾನ ಅಂತ ಹೇಳ್ತಾರೆ, ಅದನ್ನು ಕೂಡ ಬ್ರಾಹ್ಮಣರಿಗೆ ಕೊಡಬೇಕು. ನಾವು ನೋಡ್ತೀವಿ ನೋಡಿ, ಅಕ್ಷಯ ತೆರಿಗೆ ದಿವಸ ಅದಕ್ಕೆ ವಿಶೇಷವಾಗಿ ಆ ಒಂದು ಸೇವೆಯನ್ನ ಮಾಡಬೇಕು. ಅದು ತಾಪತ್ರಯದಿಂದ ಪರಿಹಾರ ಆಗ್ತದೆ. ಹಾಗೆ ಇನ್ನು ಸಂಪಿಗೆ ಹೂವು ಅಥವಾ ದರ್ಬೆಯಿಂದ ಆದ ಆಸನ ಇದೆ. ಅಥವಾ ಬಾಳದ ಬೇರು ಅಂತ ಹೇಳ್ತಾರೆ. ಅದರಿಂದ ಆದ ಆಸನಗಳನ್ನೆಲ್ಲ ಮಾಡಿಕೊಟ್ರೆ ಸಕಲ ಭೋಗದಲ್ಲೂ ಕೂಡ ದೇವತೆಗಳು ಅವನಿಗೆ ಸಹಕಾರಿಯಾಗಿ ಇರ್ತಾರೆ. ಹಾಗೆ ಇನ್ನು ವಿಶೇಷವಾಗಿ ಸೇವಂತಿಗೆ ಹೂವು, ಜಾಜಿ, ಮಲ್ಲಿ ಇತ್ಯಾದಿ ಹೂವುಗಳನ್ನ ದಾನ ಮಾಡುವವರು ಕೂಡ ಚಕ್ರವರ್ತಿ ಆಗ್ತಾರೆ. ಹಾಗೆಂತ ಹೇಳ್ತಾರೆ. ಕೇದಿಗೆ ಹೂವು, ಮಲ್ಲಿಗೆ ಇದನ್ನ ಕೊಡುವವರಿಗೆ ವಿಶೇಷವಾದ ಪರಮಾತ್ಮನ ಅನುಗ್ರಹ ಆಗುತ್ತದೆ. ಹಾಗೆ ಇನ್ನು ಪೂಗಿ ಫಲ ಅಂದ್ರೆ ಅಡಿಕೆ, ತೆಂಗಿನಕಾಯಿ, ವಾಸನೆ ದ್ರವ್ಯಗಳು, ಸುಗಂಧ ದ್ರವ್ಯಗಳು ಅಂತ ಏನಿದೆ ಅದನ್ನ ಬ್ರಾಹ್ಮಣನಿಗೆ ಕೊಟ್ರೆ ಆ 7 ಜನ್ಮದಲ್ಲಿ ಅವನು ಬ್ರಾಹ್ಮಣನಾಗಿ ಹುಟ್ಟಿ ಆ ದಾನ ಕೊಡ್ತಾನಲ್ಲ, ಅವನು 7 ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿ ಬರೀ ಬ್ರಾಹ್ಮಣ ಅಲ್ಲ, ವೇದ ಪಾರಂಗತನಾಗಿ ಹೆಚ್ಚು ಸಂಪತ್ತನ್ನ ಪಡೆದು 7 ತಲೆಮಾರು ಜನರಿಂದ ಕೂಡಿಕೊಂಡು ವಿಷ್ಣು ಲೋಕವನ್ನು ಹೊಂದುತ್ತಾನೆ. ಹಾಗೆ ಅದರಿಂದ ವಿಶೇಷವಾಗಿ ಅಡಿಕೆ, ತೆಂಗಿನಕಾಯಿ, ವಾಸನೆ ದ್ರವ್ಯಗಳು, ಸುಗಂಧ ದ್ರವ್ಯಗಳು ಇದನ್ನ ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ವಿಶ್ರಾಂತಿ ಗೃಹ ಅಂತ ಛತ್ರ ಅಂತ ಕಟ್ಟಿ ಅದನ್ನ ಬ್ರಾಹ್ಮಣನಿಗೆ ದಾನವಾಗಿ ಕೊಡುವವನಿಗೆ ಬರತಕ್ಕ ಪುಣ್ಯ ಅದು ಊಹಾತೀತ, ವರ್ಣನಾತೀತ ಅಂತ ಹೇಳ್ತಾ ಇದ್ದಾರೆ. ಬಾವಿ, ಕೆರೆ, ತೋಟಗಳು, ನೆರಳನ್ನ ಕೊಡತಕ್ಕ ಮಂಟಪಗಳು, ಅರವಟ್ಟಿಗೆ, ದಾನ, ಧರ್ಮ, ಮಕ್ಕಳು, ಈ ರೀತಿಯಾಗಿ ಇದನ್ನೆಲ್ಲ ಸಂತತಿ ಅಂತ ಕರೀತಾರೆ. 7 ರೀತಿಯಾದ ಸಂತತಿಯನ್ನ ಇಲ್ಲಿ ಹೇಳಿದ್ದಾರೆ. ಅದರಿಂದ ಮಕ್ಕಳು ಒಂದು ಸಂತತಿ ಅಂತ ಆದರೆ ಮಕ್ಕಳು ಇಲ್ಲದವ್ರು ಏನ್ ಮಾಡ್ಬೇಕು ಅಂದ್ರೆ 7 ಪದಾರ್ಥಗಳನ್ನ ಸಂತತಿ ಅಂತ ಕರೆದಿದ್ದಾರೆ. ಸಾಮಾನ್ಯ ಮಕ್ಕಳು ಒಂದು ಗೊತ್ತಿದೆ, ಅದು ಬಿಟ್ಟು ಬಾವಿ, ಕೆರೆ, ತೋಟ, ನೆರಳನ್ನು ಕೊಡುವ ಛಾಯಾ ಮಂಟಪ ಅಂತ, ಅರವಟ್ಟಿಗೆ ನೀರನ್ನ ಕೊಡ್ಲಿಕ್ಕೆ ಇರತಕ್ಕ ಒಂದು ವ್ಯವಸ್ಥೆ, ಅದು ದಾನ, ಧರ್ಮ ಮತ್ತು ಮಕ್ಕಳು, ಈ 7 ಕೂಡ ಸಂತತಿ ಅಂತ ಕರೆದಿದ್ದಾರೆ. ಅದರಿಂದ
ಇದು 7ರಲ್ಲಿ ಯಾವ್ದಾದ್ರು ಒಂದಾರು ಇರಬೇಕು ಅಂತ ಹೇಳ್ತಾರೆ. ಅಂತವರಿಗೆ ಉತ್ತಮ ಲೋಕದ ಗತಿ ಆಗ್ತದೆ. ಹಾಗೆ ಅದು ಬಿಟ್ಟು ಇನ್ನೂ ಒಂದು 7 ಜನ ಸಂತಾನ ಪುತ್ರ ಸ್ಥಾನದಲ್ಲಿ ಇರತಕ್ಕದ್ದು ಯಾವುದು ಹಾಗೆಂದ್ರೆ ಸಚ್ಚಾಸ್ತ್ರ ಶ್ರವಣ, ತೀರ್ಥಯಾತ್ರೆ, ಸಜ್ಜನರ ಸಂಗತಿ, ಜಲದಾನ, ಅನ್ನದಾನ, ಅಶ್ವತ್ಥ ವೃಕ್ಷವನ್ನು ಬೆಳೆಸೋದು ಮತ್ತು ಮಕ್ಕಳು, ಇವರನ್ನು ಕೂಡ ಸಂತತಿ ಎಂದು ಕರೆಯೋದು. ಈ ರೀತಿಯಾಗಿ ವೇದಜ್ಞರು ಹೇಳ್ತಾರೆ. ಹಾಗೆ 7 ಜನ, ಅದರಿಂದ ಬರೀ ಔರಸ ಪುತ್ರರೇ ಪುತ್ರರು ಅಂತ ತಿಳಿಯಬಾರ್ದು. ಇವರನ್ನು ಕೂಡ ಶಾಸ್ತ್ರದಲ್ಲಿ ಸಂತಾನ ಅಂತ ಕರೆದಿದ್ದಾರೆ, ಸಂತತಿ ಎಂದು ಕರೆದಿದ್ದಾರೆ ಅಂತ ತಿಳ್ಕೋಬೇಕು. ಬೇರೆ 100 ಧರ್ಮಗಳು ಮಾಡಿದರೂ ಕೂಡ ಈ ಮೇಲೆ ಹಿಂದೆ ಹೇಳಿದ್ರು ನೋಡಿ 7, ಆ ಸಂತತಿಗಳು ಇದ್ದಂಗೆ ಆಗೋದಿಲ್ಲ. ಅದರಿಂದ ಸಂತತಿಯನ್ನ ಬಯಸುವವರು ಈ 7ರಲ್ಲಿ ಯಾವ್ದಾದ್ರು ಒಂದನ್ನು ಅವಶ್ಯವಾಗಿ ಮಾಡ್ತಾ ಇದ್ರೆ ಅವರಿಗೆ ಸಂತತಿ ಆಗ್ತದೆ. ಹಾಗೆ ಇನ್ನು ಪಶು ಪಕ್ಷಿಗಳು, ಮರಗಿಡಗಳು ಯಾವುದಕ್ಕೂ ಕೂಡ ಸ್ವರ್ಗ ಸುಖಾಂಬಾದು ಸ್ವಾಭಾವಿಕವಾಗಿ ಸಿಗೋದೇ ಇಲ್ಲ. ಮನುಷ್ಯರಿಗೆ ಮಾತ್ರ ಅದು ಸಿಗ್ತದೇನೋ, ಸಿಗೋದಿಲ್ಲ. ಅದಕ್ಕೆ ವಿಷಯ ಪಟ್ಟು ಆ ದಾನ ಧರ್ಮಗಳನ್ನ ಮಾಡಬೇಕು. ಹಾಗೆ ಅಂತ ರೋಗಿಷ್ಠನಾದವ ತಾಂಬೂಲ ದಾನ ಮಾಡಿದರೆ ಅವನು ನಿರೋಗಿ ಆಗ್ತಾನೆ. ನೋಡಿ, ತಾಂಬೂಲ ದಾನದ ಹಿರಿಮೆ. ರೋಗಿಷ್ಠರಾಗಿದ್ದವರು ಕೊಟ್ರೆ ಸಾಕು, ಅವರು ಗುಣವಂತರಾಗ್ತಾರೆ. ಹಾಗೆ ಇನ್ನು ಮಜ್ಜಿಗೆಯನ್ನ ದಾನ ಮಾಡುವವ ಮುಂದಿನ ಜನ್ಮದಲ್ಲಿ ಒಳ್ಳೆ ಬುದ್ಧಿವಂತನಾಗಿ ಧನವಂತನಾಗಿ ಅಷ್ಟು ಸುಖವನ್ನು ಪಡೀತಾನೆ. ಹಾಗೆ ಅಂತ ಹೇಳ್ತಾರೆ. ಅದರಲ್ಲಿ ಸರಿಯಾಗಿ ಆ ಮಜ್ಜಿಗೆಯನ್ನ ಮಾಡುವ ಕ್ರಮವನ್ನು ಕೂಡ ಹೇಳಿದ್ದಾರೆ. ಅಲ್ಲಿ ನಿಂಬೆಹಣ್ಣು ರಸ, ಸರಿಯಾದ ಉಪ್ಪು ಇವುಗಳನ್ನ ಬೆರೆಸಿ ಆ ಮಜ್ಜಿಗೆಯನ್ನ ದಾನ ಮಾಡುವವ ಮೋಕ್ಷವನ್ನು ಹೊಂದುತ್ತಾನೆ. ಹಾಗೆ ಇನ್ನು ತುಪ್ಪದ ದಾನ, ಯಾರು ತುಪ್ಪದಾನವನ್ನ ಕೊಡ್ತಾರೆ, ಅಶ್ವಮೇಧ ಯಾಗವನ್ನು ಪಡೀತಾರೆ, ಮರಣಾನಂತರ ಅವರು ವಿಷ್ಣು ಲೋಕವನ್ನ ಹೊಂದುತ್ತಾರೆ. ಹಾಗೆ ವೈಶಾಖ ಮಾಸದಲ್ಲಿ ಬೆಲ್ಲ ಮತ್ತು ಸೌತೆಕಾಯಿ, ಕೋಸಂಬರಿ ಇದನ್ನ ದಾನವಾಗಿ ಕೊಡುವವರು ಸಕಲ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಶ್ವೇತದ್ವೀಪದಲ್ಲಿ ವಾಸ ಮಾಡ್ತಾರೆ. ಹಾಗೆ ಅಂತ ಹೇಳ್ತಾರೆ. ಇನ್ನು ಕಬ್ಬಿನ ರಸ, ಅದನ್ನ ದಾನ ಮಾಡುವವರ ಪುಣ್ಯವೂ ಕೂಡ ಅನಂತ ಪುಣ್ಯ ಅಂತ ಹೇಳ್ತಾರೆ. ಪಾನಕ ದಾನ ಅದು ಎಲ್ಲ ಮಾಡಿದರೆ ಪಿತೃಗಳಿಗೆ ಅಮೃತ ಕೊಟ್ಟಂಗೆ ಇರ್ತದಂತೆ. ಮಾವಿನಕಾಯಿಯಿಂದ ಮಾಡಿದ ಪಾನಕ ಅಂತ ಹೇಳ್ತಾರೆ. ಅದು ಎಲ್ಲಾ ಪಾಪವನ್ನು ನಾಶ ಮಾಡತಕ್ಕದ್ದು. ಹಾಗೆ ಅಂತ ಚೈತ್ರ ಅಮಾವಾಸ್ಯೆ ದಿವಸ ಆ ಪಾನಕವನ್ನ ಮಾಡಿ ಪೂರ್ಣ ಕುಂಭದಲ್ಲಿ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ರೆ 100 ಬಾರಿ ಗಯಾಶ್ರಾರ್ಧ ಮಾಡಿದ ಫಲ ಸಿಗ್ತದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಚೈತ್ರ ಮಾಸ ಈ ಪಾನಕ ದಾನ, ಮಾವಿನಕಾಯಿಯ ಪಾನಕ ದಾನ ಮಾಡಿದರೆ 100 ಬಾರಿ ಗಯಾಶ್ರಾರ್ಧ ಮಾಡಿದ ಫಲ ಸಿಗ್ತದೆ. ಹಾಗೆ ಅದು ಹೇಗಿರಬೇಕು ಅಂದ್ರೆ ಕಸ್ತೂರಿ, ಕರ್ಪೂರ, ಮಲ್ಲಿಗೆ, ಬಾಳದ ಬೇರು ಅಂತ ಹೇಳ್ತಾರೆ. ಆ ತರ ಅದು ಸುಗಂಧವನ್ನು ಕೊಡತಕ್ಕದ್ದು, ಅದೊಂದು ಬೇರದು. ಅದನ್ನ ನೀರಲ್ಲಿ ತುಂಬಿಸಿ ಆ ಪೂರ್ಣ ಕಲಶವನ್ನ ಚೈತ್ರ ಅಮಾವಾಸ್ಯೆ ಕೊಟ್ರೆ ಷಣ್ಣವತಿ ಶ್ರಾರ್ಧ ಮಾಡಿದ ಫಲ ಸಿಗ್ತದೆ ಅಂತ. ನೋಡಿ 96 ಶ್ರಾರ್ಧ ಪ್ರತಿ ವರ್ಷ ಮಾಡಬೇಕು ಅಂತ ಇದೆ. ತುಂಬಾ ಜನ ಮಾಡುವವರು ಇದ್ದಾರೆ. ಆದ್ರೆ ಇದು ಒಂದು ಸುಲಭದ ಉಪಾಯ ನೋಡಿ. ಚೈತ್ರ ಅಮಾವಾಸ್ಯೆ ದಿವಸ ಪೂರ್ಣ ಕಲಶ, ಈ ಏನು ತೀರ್ಥವನ್ನ, ಪಾನಕವನ್ನ ಹೇಳಿದ್ದಾರೆ, ಆ ಪಾನಕವನ್ನ ದಾನವಾಗಿ ಕೊಟ್ರೆ 96 ಶ್ರಾರ್ಧ ಮಾಡಿದ ಪುಣ್ಯ ಬರುತ್ತದೆ ಅಂತ ಹೇಳ್ತಾರೆ. ಏನು ಅಂತ ಹೇಳೋದು ನೋಡಿ, ಅಷ್ಟು ಚೆನ್ನಾಗಿದೆ. ಮತ್ತು ಅಂಬರೀಷ ನಾರದರು ಹೇಳ್ತಾರೆ, ವೈಶಾಖ ಮಾಸದಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡಬಾರ್ದು, ಹಗಲೊತ್ತು ನಿದ್ದೆ ಮಾಡಬಾರ್ದು, ಕಂಚಿನ ಪಾತ್ರೆಯಲ್ಲಿ ಊಟ ಮಾಡಬಾರ್ದು, ಮಂಚದ ಮೇಲೆ ಮಲಗಬಾರ್ದು, ಮನೆಯಲ್ಲಿ ಸ್ನಾನ ಮಾಡಬಾರ್ದು ಅಂತ.
ಮನೆಯಲ್ಲಿ ಸ್ನಾನ ಮಾಡಬಾರ್ದು, ಎರಡೊತ್ತು ಊಟನೂ ಮಾಡಬಾರ್ದು ಅಂತ. ಇದೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಅಂತ. ಅಂದ್ರೆ ಎಲ್ಲಿ ಊಟ ಮಾಡಬೇಕು ಹಾಗೆಂದ್ರೆ ಹೆಚ್ಚಿದ್ದ ಎಲೆ, ಬಾಳೆ ಎಲೆ, ಅದರಲ್ಲಿ ಊಟ ಮಾಡಬೇಕು ಅಂತ. ಅವನು ಎಲ್ಲಾ ಪಾಪದಿಂದ ಬಿಡುಗಡೆ ಹೊಂದಿ ವಿಷ್ಣು ಲೋಕವನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಮನೆಗೆ ಬಂದ ಬ್ರಾಹ್ಮಣನಿಗೆ ಉತ್ತಮವಾದ ಆಸನದಲ್ಲಿ ಅವನನ್ನ ಕುಳ್ಳಿರಿಸಿ ಪಾದಪೂಜೆಯನ್ನು ಮಾಡಿ ಆ ಪಾದ ತೀರ್ಥವನ್ನ ಪ್ರೋಕ್ಷಣೆ ಮಾಡಿ ಯಾರು ಸೇವೆ ಮಾಡ್ತಾರೆ ಎಲ್ಲಾ ಬಂಧದಿಂದ ಅವನು ಬಿಡುಗಡೆಯನ್ನ ಹೊಂದುತ್ತಾನೆ. ಹಾಗೆ ಆ ಬ್ರಾಹ್ಮಣರ ಪಾದ ತೀರ್ಥ ಅಷ್ಟು ಪವಿತ್ರವಾದದ್ದು. ಗಂಗಾ ಮೊದಲಾದ ತೀರ್ಥ ನದಿ ಅಂದ್ರೆ ತೀರ್ಥ ಸೇವೆಯನ್ನು ಮಾಡಿದ ಪುಣ್ಯ ಅವನಿಗೆ ಬರುತ್ತದೆ. ಹಾಗೆ ಕದಲಿ ಪತ್ರದಲ್ಲಿ ಊಟ ಮಾಡಬೇಕು ಅಂತ. ಪ್ರಾತಸ್ನಾನ ಮಾಡದೆ ಕದಲಿ ಪತ್ರದಲ್ಲಿ ಊಟ ಮಾಡದೆ ಯಾರು ಸಮಯವನ್ನ ವ್ಯರ್ಥವಾಗಿ ಕಳೀತಾರೆ ಅವರು ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾರಂತೆ. ತದನಂತರ ಜನ್ಮಗಳಲ್ಲಿ ಹೆಸರುಗತ್ತೆಯಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ದೃಢಗಾತ್ರವಾದ ಒಂದು ಮನುಷ್ಯ, ನಿರೋಗಿಯಾದ ಒಂದು ಮನುಷ್ಯ, ಸ್ವಸ್ಥದಲ್ಲಿ ಇರತಕ್ಕ ಮನುಷ್ಯ ಚೆನ್ನಾಗಿದ್ದಾನೆ, ಗಟ್ಟುಮುಟ್ಟು ಇದ್ದಾನೆ ಅಂತ ವ್ಯಕ್ತಿಯು ಕೂಡ ವೈಶಾಖ ಮಾಸದವನ್ನ ಮನೆಯಲ್ಲೇ ಕಳೆದರೆ, ಅಂದ್ರೆ ಬಹಿರ್ದೇಶಕ್ಕೆ ಹೋಗಿ ಬಾವಿಯಲ್ಲೋ ಕೆರೆಯಲ್ಲೋ ನದಿಯಲ್ಲೋ ಸಮುದ್ರದಲ್ಲೋ ಸ್ನಾನ ಮಾಡಬೇಕು. ಆ ರೀತಿಯಾಗಿ ಮಾಡದೇ ಇದ್ದವ, ಗಟ್ಟುಮುಟ್ಟಾಗಿ ಇದ್ದು ಕೂಡ ಮಾಡದೇ ಇದ್ದವ ಚಂಡಾಲ ಯೋನಿಯಲ್ಲಿ ಹುಟ್ಟುತ್ತಾನೆ, ಚಂಡಾಲನಾಗ್ತಾನೆ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಬಹಿರ್ದೇಶದ ಸ್ನಾನವನ್ನ ವಿಶೇಷವಾಗಿ ಹೇಳಿದ್ದಾರೆ. ಅಂತ ಆ ರೀತಿಯಾಗಿ ಮಾಡದವ 100 ಬಾರಿ ನಾಯಿಯಾಗಿ ಹುಟ್ಟುತ್ತಾನಂತೆ. ಮತ್ತೆ ಮುಂದಿನ ಜನ್ಮದಲ್ಲಿ ಪಿಶಾಚ ಜನ್ಮವೂ ಅವನಿಗೆ ಬರುತ್ತದೆ ಅಂತ ಹೇಳ್ತಾರೆ. ಅದರಿಂದ ನೀರ್ದಾನ, ಜಲದಾನ, ಅನ್ನದಾನ ಇತ್ಯಾದಿಗಳನ್ನೆಲ್ಲ ಮಾಡಬೇಕು. ನಮಗೆ ಏನು ಇಷ್ಟು ಕಠೋರವಾಗಿ ಇದೆಲ್ಲ ಕೇಳೋದಕ್ಕೆ ಅಂತ ಅನಿಸ್ತದೆ. ಆದರೆ ಏನಾದರೂ ಆದದ್ದೆಲ್ಲ ಒಳ್ಳೆದೇ ಆಯ್ತು ಅಂತ ಅದನ್ನ ಸರಿಯಾಗಿ ನಾವು ಅದನ್ನ ತೆಗೆದುಕೊಂಡು ದೇವರು ಹೇಳಿದ ವಿಚಾರದಲ್ಲಿ, ಜ್ಞಾನಿಗಳು ಹೇಳಿದ ವಿಚಾರದಲ್ಲಿ ಶ್ರದ್ಧೆಯನ್ನಿಟ್ಟು ನಾವು ಅದನ್ನ ಮಾಡಬೇಕು. ಹಾಗೆ ನೋಡಿ, ಮಾಡಿದರೂ ಕೂಡ ಅಷ್ಟೇ ಬೆನಿಫಿಟ್ಸ್ ಹೇಳ್ತಾ ಇದ್ದಾರೆ ನೋಡಿ, ಎರಡೂ ಹೇಳ್ತಾ ಇದ್ದಾರೆ. ಮಾಡಿದ್ರೆ ಬೆನಿಫಿಟ್ಸ್ ಜಾಸ್ತಿ, ಮಾಡದೇ ಇದ್ರೆ ತೊಂದರೆಯೂ ಜಾಸ್ತಿ ಇದೆ. ಹಾಗೆ ಯಾವ ವಿಷ್ಣು ಭಕ್ತನಾದವ ವೈಶಾಖ ಮಾಸದಲ್ಲಿ ಪ್ರತಿ ದಿವಸ ನದಿ ಸ್ನಾನ ಮಾಡ್ತಾನೋ ಅವನು 3 ಜನ್ಮದಲ್ಲಿ ಮಾಡಿದ ಪಾಪಗಳನ್ನ ಕಳ್ಕೊಳ್ತಾನೆ. ಇನ್ನು ಸಮುದ್ರಕ್ಕೆ ಸೇರುವ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರು 7 ಜನ್ಮದಲ್ಲಿ ಮಾಡಿದ ಪಾಪವನ್ನ ಆ ಕ್ಷಣದಲ್ಲಿ ಕಳ್ಕೊತಾರೆ. ಇನ್ನು ಸಪ್ತಗಂಗೆ ಯಾರು ನೀರಾಡ್ತಾರೋ, ಯಾರು ಸ್ನಾನ ಮಾಡ್ತಾರೋ ಅವರು 1 ಕೋಟಿ ಜನ್ಮದಲ್ಲಿ ಮಾಡಿದ ಪಾಪವನ್ನ ಕಳ್ಕೊತಾರೆ. ಅದು ಯಾವ್ದದು ಸಪ್ತಗಂಗೆ? ಹಾಗೆ ಅಂದ್ರೆ ಜಾಹ್ನವಿ, ಗಂಗಾ, ವೃದ್ಧ ಗಂಗಾ ಅಂದ್ರೆ ಗೋದಾವರಿ, ಯಮುನಾ, ಸರಸ್ವತಿ, ಕಾವೇರಿ, ನರ್ಮದಾ, ಕೃಷ್ಣವೇಣಿ, ಇದನ್ನ ಸಪ್ತಗಂಗೆಗಳು ಅಂತ ಕರೀತಾರೆ. ಅಲ್ಲಿ ಸ್ನಾನ ಮಾಡತಕ್ಕದ್ದು ವಿಶೇಷ. ಹಾಗೆ ಅಂತ ಅಂದ್ರೆ ಅಪ್ರಾಕೃತ ಜಲಾಶಯ ಸ್ನಾನ ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಮನುಷ್ಯರು ನಿರ್ಮಾಣ, ಈ ಬಾವಿ ಇಲ್ಲ ಮನುಷ್ಯರು ನಿರ್ಮಾಣ ಮಾಡಿದ್ದು, ಕೆರೆಯನ್ನು ಕೂಡ ನಿರ್ಮಾಣ ಮಾಡೋದು ಉಂಟು. ಆದ್ರೆ ಅದೆಲ್ಲ ಎಂಥದ್ದು? ಮನುಷ್ಯರಿಂದ ನಿರ್ಮಿಸಲ್ಪಟ್ಟದ್ದು. ಅಪ್ರಾಕೃತವಾದ ಜಲಾಶಯಗಳಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರು ಹುಟ್ಟಿದಾಗಿಂದ ಏನು ಪಾಪ ಮಾಡ್ತಾರೋ ಅದರಿಂದ ಅವರು ಬಿಡುಗಡೆಯನ್ನ ಹೊಂದುತ್ತಾರೆ. ಹಾಗೆ ಅಂತ ಒಟ್ಟು. ಅಷ್ಟೇ ಯಾಕೆ, ಬಹಿರ್ದೇಶದಲ್ಲಿ ಒಂದು ಗೋವಿನ ಪಾದದಷ್ಟು ನೀರು ಇದ್ರೂ ಕೂಡ ಸಾಕಂತ, ಆ ನೀರಲ್ಲಿ ಸ್ನಾನ ಮಾಡಿ ಪ್ರೋಕ್ಷಣೆ ಮಾಡಿಕೊಂಡ್ರು ಕೂಡ ಮಹಾಪುಣ್ಯ ಇದೆ ಅಂತ ಹೇಳ್ತಾರೆ. ಯಾಕೆ? ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ ಅಲ್ಲಿ ಇರುತ್ತದಂತೆ. ಅದರಿಂದ ಬಹಿರ್ದೇಶದ ಜಲಕ್ಕೆ ಅಷ್ಟು ವೈಶಿಷ್ಟ್ಯ ಹೇಳ್ತಾರೆ. ನೋಡಿ, ಅದರಿಂದ ವೈಶಾಖ ಮಾಸ ಎಷ್ಟು ಶ್ರೇಷ್ಠವಾದದ್ದು ಅಂದ್ರೆ ಎಲ್ಲಾ ರಸದಲ್ಲೂ ಕೂಡ ಶ್ರೇಷ್ಠವಾದದ್ದು ಹಾಲು.
ರಸದಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ಹಾಲು, ಹಾಲಿಗಿಂತ ಶ್ರೇಷ್ಠವಾದದ್ದು ಮೊಸರು, ಮೊಸರಿಗಿಂತ ಶ್ರೇಷ್ಠವಾದದ್ದು ತುಪ್ಪ. ಹೇಗೋ ಅದೇ ತರ ಎಲ್ಲಾ ಮಾಸದಲ್ಲೂ ಶ್ರೇಷ್ಠ ಕಾರ್ತಿಕ ಮಾಸ, ಅದಕ್ಕಿಂತಲೂ ಶ್ರೇಷ್ಠ ಮಾಘ ಮಾಸ, ಅದಕ್ಕಿಂತಲೂ ಶ್ರೇಷ್ಠ ವೈಶಾಖ ಮಾಸ. ಹಾಗೆ ಅದು ಹೇಗೆ ಇರುತ್ತದೆ ಹಾಗೆಂದ್ರೆ, ವೈಶಾಖ ಮಾಸದಲ್ಲಿ ಮಾಡುವ ಸಣ್ಣ ಸಣ್ಣ ಒಂದು ಧರ್ಮ ಕಾರ್ಯವು ಕೂಡ ಅದು ವಟವೃಕ್ಷದ ಬೀಜದಂತೆ. ಸಣ್ಣ ಬೀಜ, ವಟವೃಕ್ಷ ಅದರ ಬೀಜ ಎಷ್ಟು ಇರುತ್ತದೆ, ಸಣ್ಣದಿರುತ್ತದೆ. ಆ ಬೀಜವನ್ನು ಬಿತ್ತಿ ಬೆಳೆಸಿದ್ರೆ ಆ ಮರ ನೋಡಿ ಎಷ್ಟು ದೊಡ್ಡದಾಗಿ ಬೆಳೀತದೆ. ಆ ತರ ವೈಶಾಖ ಮಾಸದಲ್ಲಿ ಮಾಡುವ ಸಣ್ಣ ಸಣ್ಣ ಧರ್ಮ ಕಾರ್ಯವು ಕೂಡ ಅದು ಸಣ್ಣದು ಇರುತ್ತದೆ, ಆದ್ರೆ ವಟವೃಕ್ಷದಂತೆ ಎತ್ತರವಾಗಿ ಬೆಳೆದು ನಮಗೆ ಫಲವನ್ನು ಕೊಡತಕ್ಕದಾಗ್ತದೆ ಹಾಗೆ ಅಂತ ಹೇಳ್ತಾರೆ. ಅದರಿಂದ ವೈಶಾಖ ಮಾಸ ಬಂದ್ರೆ ತಪ್ಪದೇ ಇದನ್ನೆಲ್ಲ ಮಾಡಬೇಕು. ಹಾಗೆ ತಾವೇನು ಸಂಪಾದನೆ ಮಾಡಿದರೂ ಕೂಡ ಸರಿ, ಅವನು ಧನವಂತನಾಗಿರ್ಲಿ, ಕಟು ದರಿದ್ರನಾಗಿರ್ಲಿ, ತಾನೇನು ಸಂಪಾದನೆ ಮಾಡ್ತಾನೋ ಅದರಲ್ಲಿ ಸ್ವಲ್ಪವನ್ನಾದರೂ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ಅಂತ ಹೇಳ್ತಾನೆ. ಗೆಡ್ಡೆ, ಗೆಣಸು, ಹಣ್ಣು, ತರಕಾರಿ, ಉಪ್ಪು ಅಂದ್ರೆ ಲವಣ, ಬೆಲ್ಲ, ಮೆಣಸು, ಎಲೆಗಳು, ನೀರು, ಮಜ್ಜಿಗೆ, ಯಾವುದು ದಾನವು ಕೊಟ್ಟರು ಕೂಡ ಅದು ಅನಂತವಾಗ್ತದೆ ಅಂತ ಹೇಳ್ತಾರೆ. ಆದ್ರೆ ದಾನ ಮಾಡದೆ ಹೋದ್ರೆ ಆ ಪದಾರ್ಥಗಳೇ ನಮಗೆ ಸಿಗೋದಿಲ್ಲ ಅಂತ ನೋಡಿ. ಇದು ವೈಶಿಷ್ಟ್ಯ. ನಾವು ಯಾವುದು ದಾನ ಕೊಡ್ತೇವಿ, ಆಚಾರ್ಯ ಚೆನ್ನಾಗಿ ಹೇಳ್ತಾರೆ ನೋಡಿ, ಅಕ್ಷಯಂ ಕರ್ಮ ಯಸ್ಮಿನ್ ಫಲೆ ಸ್ವರ್ಪಿತಂ ಅಕ್ಷಯಂ ಯಾಂತಿ ದುಃಖಾನಿಯನ್ ನಾಮತಃ. ದೇವರಿಗೆ ನಾವೇನು ಸಮರ್ಪಣೆ ಮಾಡ್ತೀವಿ ಬ್ರಾಹ್ಮಣರ ಮುಖಾಂತರ ಅದು ಅಕ್ಷಯವಾಗ್ತದೆ ಹಾಗೆಂತ. ಅದರಿಂದ ದಾನ ಮಾಡದೆ ಹೋದರೆ ದೇವತೆಗಳಿಗೂ ಕೂಡ ಆ ಪದಾರ್ಥ ಸಿಗೋದಿಲ್ಲವಂತ. ಅಂದ್ರೆ ದೇವತೆಗಳು ಕೂಡ ದಾನ ಮಾಡ್ತಾರೆ ಅಂತ ಆದ ಮೇಲೆ ಮನುಷ್ಯರನ್ನ ಮಾಡೋದಕ್ಕೇನು ಹಾಗೆ. ನೋಡಿ, ದಾನವನ್ನ ಮಾಡದೇ ಇದ್ದವ ಏನಾಗ್ತಾನೆ, ದರಿದ್ರನಾಗ್ತಾನೆ. ದರಿದ್ರನಾದವ ಮತ್ತೆ ಪಾಪಕರ್ಮಗಳನ್ನ ಮಾಡ್ತಾನೆ, ಪಾಪಕರ್ಮದಿಂದ ಮತ್ತೆ ಅವನು ನರಕಕ್ಕೆ ಬೀಳ್ತಾನೆ. ನೋಡಿ, ಅದರಿಂದ ದಾನ, ಅದರಿಂದ ಬರತಕ್ಕ ಪುಣ್ಯ, ಅದರಿಂದ ಉತ್ತಮ ಗತಿ. ದಾನ ಮಾಡೋದಿಲ್ಲ ಅಂದ್ರೆ ದರಿದ್ರನಾಗ್ತಾನೆ, ದರಿದ್ರನಾಗಿ ಪಾಪಕರ್ಮ ಮಾಡ್ತಾನೆ, ಪಾಪಕರ್ಮ ಮಾಡಿದವನೇ ನರಕ ಪ್ರಾಪ್ತಿ ಇದೆ ಹಾಗೆ. ಅದರಿಂದ ದಾನ ಮಾಡೋದನ್ನ ನಿಲ್ಲಿಸಬೇಡಿ ಅಂತ. ಅದು ಸುಖವನ್ನ ಬಯಸುವವ ಅವಶ್ಯವಾಗಿ ದಾನವನ್ನ ಮಾಡಬೇಕು ಹಾಗೆ ಅಂತ. ಪರಮಾತ್ಮನ ಹೆಸರು ಹೇಳಿ ದಾನ ಮಾಡಬೇಕು. ಒಬ್ಬ ಚೆನ್ನಾಗಿ ಮನೆಯನ್ನು ಕಟ್ಟಿ, ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಚೆನ್ನಾಗಿ ಮನೆ ಕಟ್ಟಿದ, ಆ ಮನೆ ಒಳಗೆ ಎಲ್ಲ ಇದೆ, ಆದರೆ ಒಂದು ಮೈನಸ್. ಅದೇನದು, ಮೇಲೆ ಒಂದು ರೂಪ್ ಕಟ್ಟಿಲ್ಲವಂತೆ. ಹಾಗಿದೆ ಬೇರೆ ಮಾಸಗಳಲ್ಲಿ ನಾವು ಏನೇ ಧರ್ಮಾಚರಣೆ ಮಾಡಿದ್ರೂ ಕೂಡ ವೈಶಾಖ ಮಾಸದಲ್ಲಿ ಈ ರೀತಿಯಾದ ದಾನ ಧರ್ಮಗಳನ್ನ ಮಾಡದೆ ಹೋದರೆ ಅದು ಮನೆ ಕಟ್ಟಿ ಅದು ರೂಪ್ ಕಟ್ಟದೆ ಹೋದಂಗೆ ಅದು ಎಲ್ಲವೂ ವ್ಯರ್ಥ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಪತಿಯಿಂದ ಇರುವಾಗ ಮಾತ್ರ ಒಂದು ಸ್ತ್ರೀಯಾದವಳು ಲಕ್ಷಣ ಭರಿತಲಾಗಿ ಇರ್ತಾಳೆ. ಹೇಗೋ ಅದೇ ತರ ಎಲ್ಲಾ ಮಾಸದಲ್ಲಿ ಎಲ್ಲವನ್ನು ಮಾಡಿದರೂ ಕೂಡ ವೈಶಾಖ ಮಾಸದ ಧರ್ಮವನ್ನು ಮಾಡಿದರೆ ಮಾತ್ರ ಸಫಲ ಆಗ್ತದೆ. ವೈಶಾಖ ಮಾಸವನ್ನ ವ್ಯರ್ಥವಾಗಿ ಕಳೆದು ಬೇರೆ ಮಾಸದಲ್ಲಿ ಅದು ಮಾಡಿದೆ ಇದು ಮಾಡಿದೆ ಅಂದ್ರೂ ಕೂಡ ಅದು ಉಪಯೋಗ ಆಗೋದಿಲ್ಲ ಹಾಗೆ. ಎಷ್ಟು ಗುಣಗಳು ಇದ್ರೂ ಕೂಡ ದಯೆ ಎಂಬ ಒಂದು ಗುಣ ಇಲ್ಲದೆ ಹೋದ್ರೆ ಅದು ವ್ಯರ್ಥ ನೋಡಿ. ಎಲ್ಲಾ ಒಳ್ಳೆ ಗುಣಗಳು ಇದೆ, ದಯೆ ಮಾತ್ರ ಇಲ್ಲ ಹಾಗೆಂದ್ರೆ ಅದು ಹೇಗೆ ಉಪಯೋಗ ಇಲ್ಲವೋ ಅದೇ ತರ ಎಲ್ಲಾ ಮಾಸದಲ್ಲಿ ಎಲ್ಲವನ್ನು ಮಾಡಿದರೂ ಕೂಡ ವೈಶಾಖ ಮಾಸದಲ್ಲಿ ಧರ್ಮಾಚರಣೆ ಮಾಡದೆ ಹೋದರೆ ಎಲ್ಲವೂ ಕೂಡ ವ್ಯರ್ಥವೇ ಆಗ್ತದೆ ಹಾಗೆ. ಇನ್ನೊಂದು ಉದಾಹರಣೆ ನೋಡಿ, ಎಷ್ಟು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಅಡಿಗೆಯಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ಅಡಿಗೆ ಆಗಿದೆ, ಉಪ್ಪು ಒಂದು ಹಾಕಿಲ್ಲ ಅಂದ್ರೆ ಅಡಿಗೆ ಹೇಗೆ ಇರುತ್ತದೋ ಅದೇ ತರ ಎಲ್ಲಾ ಮಾಸದಲ್ಲಿ ಎಲ್ಲವನ್ನು ಮಾಡಿದರೂ ಕೂಡ ವೈಶಾಖ ಮಾಸದ ಧರ್ಮವನ್ನು ಮಾಡದೆ ಹೋದರೆ ಅದು ವ್ಯರ್ಥ ಹಾಗೆ. ಅದರಿಂದ ಆ ತಿಂಗಳನ್ನ ವ್ಯರ್ಥವಾಗಿ ಕಳೀಬೇಡಿ ಅಂತ ತುಂಬಾ ಚೆನ್ನಾಗಿ ಉದಾಹರಣೆ ಮೂಲಕ ನಿರೂಪಣೆ ಮಾಡ್ತಾ ಇದ್ದಾರೆ. ಈ ಮಾಸಕ್ಕೆ ಮಧುಸೂದನ ಆ ಪರಮಾತ್ಮನ ರೂಪ, ಅದು ಕಮಲಾಲಯ ಮಧುಸೂದನ ಅಂತ ಕರೀತಾರೆ. ಅವನೇ ಆ ನಿಯಾಮಕನಾಗಿ ಇರತಕ್ಕವನು ಪರಮಾತ್ಮನ ರೂಪ.
ಅದರಿಂದ ನಾವೇನೇ ಮಾಡಿದರೂ ಕೂಡ ಆ ವೈಶಾಖ ಮಧುಸೂದನಾತ್ಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಪ್ರೀತ್ಯರ್ಥಂ ಅಂತಾನೆ ಹೇಳಿ ಸಂಕಲ್ಪ ಕೃಷ್ಣಾರ್ಪಣೆ ಎಲ್ಲ ಮಾಡಬೇಕು. ಅದರಿಂದ ಈ ಮಾಸದಲ್ಲಿ ಮಾಡತಕ್ಕ ತೀರ್ಥಯಾತ್ರೆ, ತಪಸ್ಸು, ಯಾಗ, ದಾನ, ಹೋಮ ಎಲ್ಲವೂ ಕೂಡ ಅಧಿಕವಾದ ಫಲವನ್ನ ಕೊಡತಕ್ಕದ್ದು ಅಂತ ಹೇಳ್ತಾರೆ. ಆ ಮಧುಸೂದನನ್ನ ಕುರಿತು ಪ್ರಾರ್ಥನೆ ಮಾಡತಕ್ಕ ಒಂದು ಸ್ತೋತ್ರ ಇದು. ಮಧುಸೂದನ ದೇವೇಶ ವೈಶಾಖೆ ಮೇಷಗೇ ರವೌ ಪ್ರಾತಸ್ನಾನಂ ಕರಿಷ್ಯಾಮಿ ನಿರ್ವಿಘ್ನಂ ಕುರು ಮಾಧವ. ಹಾಗೆ ಸ್ವಾಮಿ, ಆ ಸೂರ್ಯ ಮೇಷರಾಶಿಯಲ್ಲಿ ಬಂದಾಗ, ಅಂದ್ರೆ ಆ ಮೇಷ ಸಂಕ್ರಮಣ ಅಂತ ಕರೀತಾರೆ ನೋಡಿ, ಸೌರಮಾನ ಯುಗಾದಿ ಆ ಸಂದರ್ಭದಿಂದ ವೈಶಾಖ ಸ್ನಾನ ಶುರುವಾಗ್ತದೆ. ಈ ಸ್ನಾನವನ್ನ ನಿರ್ವಿಘ್ನವಾಗಿ ಮಾಡಿಸು ಅಂತ ಪ್ರಾರ್ಥನೆ ಮಾಡಿ ಅರ್ಘ್ಯ ಪ್ರದಾನದ ಮಂತ್ರ ವೈಶಾಖೆ ಮೇಷಗೇ ಬಾನೋ ಪ್ರಾತಸ್ನಾನ ಪರಾಯಣ ಅರ್ಘ್ಯಂ ದೇಹಂ ಪ್ರದಾಸ್ಯಾಮಿ ಗೃಹಾಣ ಮಧುಸೂದನ. ಈ ಅರ್ಘ್ಯವನ್ನ ಸ್ವೀಕಾರ ಮಾಡುವಂತ ಪ್ರಾರ್ಥನೆ. ಋಷಭ ಪಾಪಿನಾಂ ಶಾಸ್ತಾ ತ್ವಮ್ಯಮ ಸಮದರ್ಶನ ಗೃಹಾನಾರ್ಘ್ಯಂ ಮಯಾ ದತ್ತಂ ಯಥೋಕ್ತ ಫಲದೋ ಬಬ. ಹಾಗೆ ಇದು ಗಂಗಾ ಮುಂತಾದ ತೀರ್ಥಗಳಿಗೂ ಕೂಡ ಸ್ನಾನ ಮಾಡಿ ಅರ್ಘ್ಯವನ್ನ ಕೊಡಬೇಕು, ನನಗೆ ಅನುಗ್ರಹ ಮಾಡಿ ಹಾಗೆ ಅಂತ. ಯಮರಾಜನಿಗೂ ಕೂಡ ಒಂದು ಅರ್ಘ್ಯ ಇದೆ. ಯಮರಾಜ, ಪಾಪಿಗಳನ್ನ ಶಿಕ್ಷಿಸುವ ನೀನು, ಎಲ್ಲರನ್ನ ನಿಯಮಿಸುವ ನೀನು, ಪಕ್ಷಪಾತ ಇಲ್ಲ ನಿನಗೆ. ಅದರಿಂದ ನಾನು ಕೊಡುವ ಈ ಅರ್ಘ್ಯವನ್ನ ಸ್ವೀಕಾರ ಮಾಡಿ ಯಥಾಯೋಗ್ಯ ಫಲವನ್ನ ಅನುಗ್ರಹ ಮಾಡು ಅಂತ ಯಮನಿಗೂ ಕೂಡ ಅರ್ಘ್ಯ ಕೊಡತಕ್ಕ ಒಂದು ಕ್ರಮ ಇದೆ. ಹಾಗೆ ಈ ರೀತಿಯಾಗಿ ಅರ್ಘ್ಯವನ್ನ ಸಮರ್ಪಣೆ ಮಾಡಿ ನಾವು ಮತ್ತೆ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ತದನಂತರ ಶುದ್ಧ ವಸ್ತ್ರವನ್ನ ಧರಿಸಿ ಸಂಧ್ಯಾ ವಂದನೆ ಇತ್ಯಾದಿ ನಿತ್ಯ ಕರ್ಮಗಳನ್ನ ಮಾಡಬೇಕು. ಹಾಗೆ ಮತ್ತು ಆ ಮಾಸದಲ್ಲಿ ಸಿಗತಕ್ಕ ಹೂವುಗಳಿಂದ ಮಾಧವ ಆ ವಿಷ್ಣುವನ್ನ ವಿಶೇಷವಾಗಿ ಅರ್ಚನೆ ಮಾಡಿ ವೈಶಾಖ ಮಾಸ ಮಾಹಾತ್ಮ್ಯ, ಈಗ ನಾವೇನ್ ಕೇಳ್ತಾ ಇದ್ದೀವಿ ಆ ವಿಷ್ಣು ಕಥೆ, ಅದನ್ನ ಕೇಳಬೇಕು. ಈ ರೀತಿಯಾಗಿ ಮಾಡುವವ ಇದೆಲ್ಲ ವೈಶಾಖ ಮಾಸದಲ್ಲಿ ಮಾಡಬೇಕಾದ ಕ್ರಮ ಇದು. ಅವನು ಹಿಂದಿನ ಕೋಟ್ಯಾದಿ ಜನ್ಮಗಳಲ್ಲಿ ಮಾಡಿದ ಎಲ್ಲ ಪಾಪಗಳಿಂದ ಕೂಡ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನ ಹೊಂದುತ್ತಾನೆ. ಹಾಗೆ ಅವನು ಎಲ್ಲೇ ಇರಲಿ, ಭೂಲೋಕದಲ್ಲಿ ಇರಲಿ, ಸ್ವರ್ಗಲೋಕದಲ್ಲಿ ಇರ್ಲಿ, ರಸಾತಲ ಲೋಕದಲ್ಲಿ ಎಲ್ಲೇ ಇದ್ರೂ ಕೂಡ ಅವನು ದುಃಖವನ್ನ ಹೊಂದೋದಿಲ್ಲ. ಹಾಗೆ ಪ್ರಾತಸ್ನಾನವನ್ನ ಮಾಡದೇ ಹೋದರೆ ಪಾಪಗಳು ಹೋಗೋದೇ ಇಲ್ಲ ಅಂತ. ಅದರಿಂದ ಶರೀರ ಸ್ವಾಧೀನದಲ್ಲಿ ಇರುವಾಗಲೇ ಆ ಜಲಾಶಯಕ್ಕೆ ಹೋಗಿ ವೈಶಾಖ ಸ್ನಾನವನ್ನ ಮಾಡಬೇಕು. ಹಾಗೆ ಅಂತ ನಾಲಿಗೆ ನಮ್ಮ ಹತೋಟಿಯಲ್ಲಿ ಇರುವಾಗಲೇ ಹರಿ ಹರಿ ಎನ್ನುವ ನಾಮಗಳನ್ನ ಉಚ್ಚಾರಣೆ ಮಾಡಬೇಕು. ಹರಿನಾಮ ಸ್ಮರಣೆ ಪೂರ್ವಕ ಬಹಿರ್ದೇಶದಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು ಅಂತ. ಮಾಡದೇ ಇದ್ದವ ನರ ಅಧಮ ಅಂತ ಹೇಳ್ತಾರೆ. ಅವನು ಬದುಕಿದ್ರು ಕೂಡ ಅವನು ಸತ್ತವನಂತೆ ಅಂತ ಹೇಳ್ತಾರೆ. ಇದಾದ ಮೇಲೆ ವೈಶಾಖ ಮಾಸದ ಶ್ರೇಷ್ಠವನ್ನ ನಿರೂಪಣೆ ಮಾಡುವ ಒಂದು ಕ್ರಮವನ್ನ ಹೇಳ್ತಾ ಇದ್ದಾರೆ. ಪರಮಾತ್ಮ ಆರಂಭದಲ್ಲಿ ಸೃಷ್ಟಿಯನ್ನ ಮಾಡಿದ. ಪರಮಾತ್ಮನ ಉದರದಲ್ಲಿ ಕುಕ್ಷಿಯಲ್ಲಿ ಎಲ್ಲರೂ ಇರ್ತಾರೆ. ಚರಾಚರಾತ್ಮಕವಾದ ಸಕಲ ಲೋಕವೂ ಅಲ್ಲಿ ಇರುತ್ತದೆ. ಆ ಪ್ರಳಯ ಕಾಲದ ಸಮುದ್ರ ಏನಿರ್ತದೆ, ಆ ಸಮುದ್ರದ ಮಧ್ಯದಲ್ಲಿ ಪ್ರಳಯೋದಕ ಅಂತ ಕರೀತಾರೆ. ಆ ಪ್ರಳಯೋದಕದ ಮಧ್ಯದಲ್ಲಿ ಪರಮಾತ್ಮ ಮಲಗಿರ್ತಾನೆ. ಆಗ ಲಕ್ಷ್ಮೀದೇವಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಸ್ವಾಮಿ, ಇದು ಸೃಷ್ಟಿಯನ್ನ ಮಾಡಬೇಕು ಅಂತ ಮಾಡಿದಾಗ ಪರಮಾತ್ಮ ಯೋಗ್ಯರಾದ ಜೀವರನ್ನ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆಪಟ್ಟು ತನ್ನ ನಾಭಿಯಲ್ಲಿ ಸ್ವರ್ಣಮಯವಾದ ಆ ಒಂದು ಬಂಗಾರವನ್ನ ಸೃಷ್ಟಿ ಮಾಡಿ ಅದರಲ್ಲಿ ವಿರಾಣನಾಮಕನಾದ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡಿ ಅವರ ಮುಖಾಂತರ 14 ಲೋಕಗಳನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ. ಈ ರೀತಿಯಾಗಿ ಸೃಷ್ಟಿ ಮಾಡಿದ ಮೇಲೆ ಪರಮಾತ್ಮ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಗುಣತ್ರಯಗಳು, ಅದಕ್ಕೆ ಬೇಕಾಗಿರುವ ಅಭಿಮಾನಿ ದೇವತೆಗಳು, ಲೋಕಾಧಿಕಾರಿಗಳು ಎಲ್ಲರನ್ನು ಕೂಡ ಪರಮಾತ್ಮ ಆಯೋಜನೆ ಮಾಡಿದ. ತದನಂತರ ವರ್ಣಾಶ್ರಮ ಧರ್ಮಗಳು ಅದನ್ನು ಕೂಡ ಆಯೋಜನೆ ಮಾಡಿ ವೇದಗಳು, ತಂತ್ರಗಳು,
ಸ್ಮೃತಿಗಳು ಎಲ್ಲವನ್ನು ಕೂಡ ಪರಮಾತ್ಮ ಉಪದೇಶ ಮಾಡಿದ. ತದನಂತರ ಇತಿಹಾಸ ಪುರಾಣಗಳನ್ನು ಕೂಡ ಧರ್ಮದ ರಕ್ಷಣೆಗಾಗಿ ಪರಮಾತ್ಮ ರಚನೆ ಮಾಡಿದ್ದು ಅಂತ. ಈ ರೀತಿಯಾಗಿ ಆ ಧರ್ಮಾಚರಣೆಯನ್ನು ಮಾಡುವುದಕ್ಕಾಗಿ ನಮಗೆ ಪ್ರಧಾನವಾಗಿರೋದು ವೇದಗಳು, ಪುರಾಣಗಳು ಇತ್ಯಾದಿಗಳು. ಋಷಿಗಳೆಲ್ಲ ಇದನ್ನ ಅರಿತವರಾಗಿ ವರ್ಣಾಶ್ರಮ ಧರ್ಮಗಳನ್ನ ಸರಿಯಾಗಿ ಅಳವಡಿಸ್ಕೊಂಡಿದ್ರು. ವೇದೋಕ್ತ ಕರ್ಮದಲ್ಲೇ ಋಷಿಗಳು ನಡೀತಾ ಇದ್ರಂತೆ. ಪರಮಾತ್ಮ ಅವನಿಗೆ ಪರೀಕ್ಷೆ ಮಾಡಬೇಕು ಅಂತ ತಾನು ಸೃಷ್ಟಿ ಮಾಡಿದ ವರ್ಣಾಶ್ರಮ ಧರ್ಮಗಳನ್ನ ಋಷಿಗಳು ಮಾಡ್ತಾರೆ, ಬೇರೆಯವರು ಮಾಡ್ತಾರ ಹೇಗೆ ಹಾಗೆ ಅಂತ. ಅವನು ಎಲ್ಲಿದ್ದಾನೆ? ಆ ಪರಮಾತ್ಮ ಹೃದಯ ಗುಹೆಯಲ್ಲಿ ಅವ್ಯಕ್ತನಾಗಿ ಇದ್ದಾನೆ. ಎಲ್ಲರ ಒಳಗೂ ಇದ್ದಾನೆ, ಆದರೆ ಅವ್ಯಕ್ತನಾಗಿ ಇದ್ದಾನೆ. ಅದರಿಂದ ಪರಮಾತ್ಮ ಏನ್ ಮಾಡಿದ, ಜನರಿಗೆ ಒಂದು ಹೆದರಿಕೆಯನ್ನ, ಭಯವನ್ನ ಉಂಟು ಮಾಡಬೇಕು ಅಂತ ಹೇಳಿ ಭೂಮಿಯಲ್ಲಿ ವ್ಯಕ್ತನಾದನಂತೆ. ಅಂದ್ರೆ ನೋಡಿ, ಚೈತ್ರ ವೈಶಾಖ ಅಂದ್ರೆ ಅದು ಎಕ್ಸಾಮ್ ಟೈಮ್. ಅದು ಎಲ್ಲಿಂದ ಬಂತು? ಇಲ್ಲಿ ಮೊದಲು ಪರೀಕ್ಷೆ ಮಾಡಿದವ ಪರಮಾತ್ಮನೇ. ಅದರಿಂದ ನೋಡಿ, ಆನ್ಯುವಲ್ ಎಕ್ಸಾಮ್ ಯಾಕೆ ಚೈತ್ರ ವೈಶಾಖದಲ್ಲೇ ಬರುತ್ತದೆ ಅಂದ್ರೆ ಇದೇ ಕಾರಣವೋ ಏನೋ. ತಾನು ಎಲ್ಲ ಟೆಕ್ಸ್ಟ್ ಬುಕ್ ಎಲ್ಲವನ್ನು ಕೊಟ್ಟಾಯ್ತು, ವೇದ ಪುರಾಣಗಳು. ಪರಮಾತ್ಮ ತಾನು ಪರೀಕ್ಷೆ ಮಾಡಕ್ಕೆ ಅಂತ ಮಾಡಿ, ಇವರು ಸರಿಯಾಗಿ ಓದಿದ್ದಾರಾ? ನಮ್ದು ಬರೀ ಥಿಯರಿ ಮಾತ್ರ ಇಲ್ಲ, ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಇರುತ್ತದೆ. ಸರಿಯಾಗಿ ತಿಳ್ಕೊಂಡದ್ದನ್ನ ಆಚರಣೆ ಮಾಡ್ತಾರಾ ಹಾಗೆ ಅಂತ. ಯಾವುದು ಸೂಟಬಲ್ ಟೈಮು ಹಾಗೆ ಅಂತ ಪರಮಾತ್ಮ ಯೋಚನೆ ಮಾಡಿದ. ವರ್ಷಾಕಾಲದಲ್ಲಿ ಅಂದ್ರೆ ಶ್ರಾವಣ ಭಾದ್ರಪದದಲ್ಲಿ ಬರೋಣ ಹಾಗೆ ಅಂದ್ರೆ ಅಲ್ಲಿ ಮಳೆ ಹೆಸರು ಅಂತ ಇರುತ್ತದೆ. ಮಕ್ಕಳೆಲ್ಲ ಅಂದ್ರೆ ತಾನು ಸೃಷ್ಟಿ ಮಾಡಿದ ಜನರು ಧರ್ಮದಲ್ಲಿ ಸರಿಯಾಗಿ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಳೆ ಬಂದ್ರೆ ಇನ್ನೇನ್ ಮಾಡ್ತಾರೆ? ರೂಮಲ್ಲಿ ಮನೆಯಲ್ಲಿ ಇರ್ತಾರೆ ಅವರಷ್ಟೇ. ಅವ್ರು ಮಾಡದೇ ಇದ್ದನ್ನು ನೋಡಿದ್ರೆ ನನಗೆ ಸಿಟ್ಟು ಬರುತ್ತದೆ, ಅದರಿಂದ ನನಗೆ ಅವ್ರ ಮೇಲೆ ಪ್ರೀತಿ ಉಂಟಾಗೋದಿಲ್ಲ. ಅದನ್ನ ನೋಡಿ ಜನರು ತುಂಬಾ ಹೆದರುಕೊಂಡು ನಶಿಸಿ ಹೋಗ್ತಾರೆ. ನಾನು ಸಿಟ್ಟುಕೊಂಡ್ರೆ ಇನ್ನೇನಾಗ್ತದೆ? ಜನ ಹಾಳಾಗ್ತಾರೆ. ಆದರೆ ಜನರು ಪ್ರಸನ್ನರಾಗಿ ಇರಬೇಕು. ಹೆದರಿಕೆ ಇಲ್ಲದೆ ಇರೋದನ್ನ ನಾನು ಕಾಣಬೇಕು ಅಂತ ಪರಮಾತ್ಮ ಇಚ್ಛೆ ಪಟ್ಟಾನ. ಅದರಿಂದ ವರ್ಷಾ ಋತುವಿನಲ್ಲಿ ಪರೀಕ್ಷೆಗೆ ಅಂತ ಹೋಗಲೇ ಇಲ್ಲ ಪರಮಾತ್ಮ. ಸರಿ, ಶರದ್ ಋತು, ಆಶ್ವಯುಜ, ಕಾರ್ತೀಕ, ಅಲ್ಲಿ ಹೋಗೋಣ ಹಾಗೆ ಅಂದ್ರೆ ಆಗ ಜನರೆಲ್ಲ ಕೃಷಿ ಮಾಡ್ತಾ ಇದ್ರು. ಕೃಷಿ ವ್ಯವಸಾಯ ಅದರಲ್ಲಿ ಆಸಕ್ತರಾಗಿ ಇರೋದನ್ನ ಕಂಡ. ಅದರಿಂದ ಯಾಕೆ ಬೆಳೆ ಬೇಕಲ್ಲ. ಒಂದು ಅತಿವೃಷ್ಟಿ ಇರುತ್ತದೆ ಅಥವಾ ಅನಾವೃಷ್ಟಿ ಇರುತ್ತದೆ, ಏನಾದ್ರು ಒಂದು ವ್ಯವಸ್ಥೆ ಇರುತ್ತದೆ. ಅದರಿಂದ ಸರಿಯಾಗಿ ಧರ್ಮಾಚರಣೆ ಮಾಡ್ಲಿಕ್ಕೆ ಒಂದು ವ್ಯವಸಾಯ ಮಾಡ್ತಾ ಇರ್ತಾರೆ, ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಇರುತ್ತದೆ. ಅದರಿಂದ ಧರ್ಮಾಚರಣೆ ಮಾಡ್ಲಿಕ್ಕೆ ಸರಿಯಾದ ಸಮಯ ಅಲ್ಲ ಅದು. ಆ ಟೈಮಲ್ಲಿ ಇವಾಗ ನಾನು ಪರೀಕ್ಷೆ ಮಾಡಿದ್ರೆ ನನಗೂ ಸಿಟ್ಟು ಬರುತ್ತದೆ, ಯಾಕೆ ನಾನು ಹೇಳಿದ್ದನ್ನ ಮಾಡ್ತಾ ಇಲ್ಲ ಇವರು ಹಾಗೆ ಅಂತ. ಧರ್ಮವನ್ನ ಆಚರಣೆ ಮಾಡಿದ್ರೆ ದೇವರು ಸಂತುಷ್ಟನಾಗ್ತಾನೆ, ಹೌದು ತಾನೆ? ಸ್ಟೂಡೆಂಟ್ಸ್ ಚೆನ್ನಾಗಿ ಓದಿದ್ರೆ, ಮಾರ್ಕ್ಸ್ ತಗೊಂಡ್ರೆ ಅಧ್ಯಾಪಕರಿಗೆ ಅದಕ್ಕಿಂತ ಇನ್ನೇನು ಸಂತೋಷ ಹೇಳಿ. ಸರಿ ಅಂತ ಹೇಮಂತ ಋತುವಿನಲ್ಲಿ ಅಂದ್ರೆ ಮಾರ್ಗಶಿರ, ಪುಷ್ಯ ಆ ಕಾಲದಲ್ಲಿ ಹೋಗೋಣ ಹಾಗೆ ಅಂದ್ರೆ ಬೆಳಿಗ್ಗೆ ಬೇಗ ಹೇಳೋದೇ ಕಷ್ಟ. ಇನ್ನು ನಾನು ಬಂದಾಗಲೂ ಸೂರ್ಯ ಉದಯ ಆದ ಮೇಲೂ ಕೂಡ ಜನ ಹಾಸಿಗೆಯಲ್ಲಿ ಮಲ್ಕೊಂಡಿದ್ರೆ ನನಗೆ ಸಿಟ್ಟು ಬರ್ತದೆ. ಅದರಿಂದ ಅದು ಬೇಡ. ಇನ್ನು ಶಿಶಿರ ಋತು, ಮಾಘ ಫಲ್ಗುಣ ಅದಲ್ಲಿ ಮಾಡೋಣ ಹಾಗೆ ಅಂದ್ರೆ ಅದಲ್ಲಿ ಚಳಿ ಗಾಳಿ, ತಂಪಾದ ಗಾಳಿ ಇರುತ್ತದೆ. ಅದರಿಂದ ಜನರಿಗೆ ತೊಂದರೆ ಆಗೋದೆ. ಮತ್ತು ಗಿಡಗಳೆಲ್ಲ ಬೆಳೆದಿರುತ್ತವೆ, ಅದನ್ನ ವ್ಯಾಪಾರ ಮಾಡುವುದರಲ್ಲಿ ಜನರು ತುಂಬಾ ಆಸಕ್ತರಾಗಿ ಇರ್ತಾರೆ. ಅದರಿಂದ ಆ ಸಮಯವೂ ಕೂಡ ಪರೀಕ್ಷೆಗೆ ಬೇಡ ಹಾಗೆ ಅಂತ ಪರಮಾತ್ಮ ಯೋಚನೆ ಮಾಡಿದನಂತೆ. ಅದರಿಂದ ಶಿಶಿರ ಋತುವು ಕೂಡ ಪರೀಕ್ಷೆಗೆ ಯುಕ್ತವಲ್ಲ ಹಾಗೆ ಅಂತ ಯೋಚನೆ ಮಾಡಿ ಪರಮಾತ್ಮ ಆಯ್ಕೆ ಮಾಡ್ಕೊಂಡದ್ದು ಯಾವುದನ್ನ? ವಸಂತ ಋತುವನ್ನ ಆಯ್ಕೆ ಮಾಡ್ಕೊಂಡ. ಚೈತ್ರ ವೈಶಾಖ ಸಕಲ ಆಪತ್ತುಗಳು ಕೂಡ ದೂರ ಆಗಿ ಎಲ್ಲದಕ್ಕೂ ಸೂಕ್ತವಾದ ಕಾಲ ಅದು. ಪ್ರಾತಃ ಸ್ನಾನಕ್ಕೆ, ದಾನಕ್ಕೆ, ಯಾಗಕ್ಕೆ, ಕ್ರಿಯೆಗೆ, ಭೋಗಕ್ಕೆ ಎಲ್ಲದಕ್ಕೂ ಕೂಡ ಅನುಕೂಲವಾದ ಕಾಲ ಅಂದ್ರೆ ಚೈತ್ರ ವೈಶಾಖ.
ಈ ಋತುವಿನಲ್ಲಿ ಎಲ್ಲಾ ಪದಾರ್ಥಗಳು ಅನಾಯಾಸವಾಗಿ ಸಿಗ್ತದೆ. ಅದರಿಂದ ದ್ರವ್ಯ ಇಲ್ಲ ಅಂತ ಹೇಳುವಂತೆ ಇಲ್ಲ, ಎಲ್ಲ ಚೆನ್ನಾಗಿ ಸಿಗ್ತದೆ. ಅದರಿಂದ ಹಣಕಾಸು ಚಿಂತೆ ಇರೋದಿಲ್ಲ, ವಾತಾವರಣ ಅನುಕೂಲ ಇರುತ್ತದೆ, ಧರ್ಮ ಮಾಡಲಿಕ್ಕೆ ತುಂಬಾ ಅನುಕೂಲವಾದ ಇದು ಕಾಲ ಇದು. ಹಾಗೆ ಅಂತ ಪರಮಾತ್ಮ ಆ ಚೈತ್ರ ವೈಶಾಖದಲ್ಲಿ ನನಗೆ ಪ್ರಿಯವಾದ ಕೆಲಸಗಳನ್ನ ಮಾಡ್ಲಿಕ್ಕೆ ಇವರು ಸಮರ್ಥರಾಗಿ ಇರ್ತಾರೋ ಇಲ್ಲವೋ ಹಾಗೆ ಅಂತ ಪರೀಕ್ಷೆಗೆ ಅಂತ ತಾನು ಆಯ್ಕೆ ಮಾಡಿಕೊಂಡದ್ದು ವಸಂತ ಋತು, ಚೈತ್ರ ವೈಶಾಖವನ್ನು. ಪತ್ರ ಪುಷ್ಪ ಏನೇ ಇರಲಿ, ತರಕಾರಿಗಳು ಅಥವಾ ಸ್ತೋತ್ರ ಪಾರಾಯಣ, ಪುಷ್ಪಮಾಲೆ, ತಾಂಬೂಲ, ಗಂಧ, ಯಾವುದೇ ಕ್ರಿಯೆಯಿಂದ ನನ್ನನ್ನು ಪೂಜೆ ಮಾಡಿದ್ರು ಸರಿ, ನಾನು ಸಂತುಷ್ಟನಾಗಿ ಅವರಿಗೆ ವರವನ್ನು ಕೊಡ್ತೇನೆ. ಹಾಗೆ ಅಂತ ಪರಮಾತ್ಮ ಲಕ್ಷ್ಮಿಯಿಂದ ಸಹಿತನಾಗಿ ಸಂಚಾರಕ್ಕೆ ಹೊರಟದ್ದು ಈ ಮಾಸದಲ್ಲಿ ಅಂತ ಹೇಳ್ತಾರೆ, ಚೈತ್ರ ವೈಶಾಖದಲ್ಲಿ. ಆ ವರ್ಣನೆ ಮಾಡ್ತಾರೆ, ಆ ವನಗಳು ಪರಮಾತ್ಮ ಬಂದಾಗ ಆ ವಸಂತ ಋತುವಿನಲ್ಲಿ ಎಲ್ಲಾ ವನಗಳು ಸಮೃದ್ಧವಾಗಿ ಇತ್ತು, ಪಕ್ಷಿಗಳು ಮೃಗಗಳು ಎಲ್ಲ ಹೃಷ್ಟಪುಷ್ಟವಾಗಿ ಇತ್ತು, ಜನರು ತುಂಬಾ ಸಂತೋಷವಾಗಿ ಇರ್ತಾರೆ. ಆ ಜೇನು ನೊಣಗಳು ಪಕ್ಷಿಗಳು ಎಲ್ಲವೂ ಚೆನ್ನಾಗಿ ಸಂತೋಷವಾಗಿ ಇತ್ತು. ಆ ಋಷಿಗಳ ಆಶ್ರಮ ಎಲ್ಲವೂ ಕೂಡ ರಮ್ಯವಾಗಿ ಇದ್ದದನ್ನ ಪರಮಾತ್ಮ ಕಾಣ್ತಾನೆ. ಲಕ್ಷ್ಮೀದೇವಿಗೆ ಅದನ್ನೆಲ್ಲ ತೋರಿಸ್ತಾ ಬಂದಂತ, ನೋಡಿ ಎಷ್ಟು ಚೆನ್ನಾಗಿದೆ, ಸಮೃದ್ಧವಾಗಿದೆ ಹಾಗೆ ಅಂತ. ಆ ದೇವತೆಗಳು, ಮುನಿಶ್ರೇಷ್ಠರು, ಸಿದ್ಧರು, ಚಾರಣರು, ಗಂಧರ್ವರು, ಕಿನ್ನರರು, ನಾಗಗಳು ಎಲ್ಲರೂ ಕೂಡ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದರಂತೆ. ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನ ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ರು. ಈ ರೀತಿಯಾಗಿ ಪರಮಾತ್ಮ ಲಕ್ಷ್ಮೀದೇವಿಯಿಂದ ಸಹಿತನಾಗಿ ಆ ಮೀನ ಸಂಕ್ರಾಂತಿಯಿಂದ ಪ್ರಾರಂಭ ಮಾಡಿ ಕರ್ಕಾಟಕ ಸಂಕ್ರಾಂತಿ ತನಕ ವಾಸ ಮಾಡ್ತಾನಂತೆ. ಅದರಿಂದ ಆ ಸಂದರ್ಭದಲ್ಲಿ ಮನುಷ್ಯರು ಕರ್ತವ್ಯವನ್ನ ಮಾಡ್ತಾರೋ ಇಲ್ಲವೋ, ಹೇಗೆ ಮಾಡ್ತಾರೆ ಅಂದ್ರೆ, ಮಾಡು ಅಂತ ಹೇಳಿದನ್ನ ಮಾಡಬೇಕು, ಮಾಡಬೇಡ ಅಂತ ಹೇಳಿದನ್ನ ಮಾಡಬಾರದು, ಅದನ್ನ ನೋಡ್ತಾ ಇರ್ತಾನಂತೆ. ಧರ್ಮಾಚರಣೆ ಮಾಡ್ತಾರೋ ಇಲ್ಲವೋ ಹಾಗೆ. ಚೆನ್ನಾಗಿ ಮಾಡಿದ್ರೆ ಅವ್ರು ಕೇಳಿದ ವರಗಳನ್ನೆಲ್ಲ ಕೊಟ್ಟು ಹೋಗ್ತಾನಂತೆ. ಮಾಡಿಲ್ಲ ಹಾಗೆ ಅಂದ್ರೆ ಪನಿಷ್ಮೆಂಟ್ ಇರ್ತದೆ. ಅವರ ಆಯುಷ್ಯ ಸಂಪತ್ತು ಎಲ್ಲ ನಶಿಸಿ ಹೋಗ್ತದೆ. ಅದರಿಂದ ಯಾರು ವೈಶಾಖದಲ್ಲಿ ಪರಮಾತ್ಮನನ್ನ ಪೂಜಿಸ್ತಾರೋ, ಪರಮಾತ್ಮ ಚರಮೂರ್ತಿಯಾಗಿ ಸಾಧು ಪುರುಷರಲ್ಲಿ ಸನ್ನಿಹಿತನಾಗಿ ಸಜ್ಜನರಲ್ಲಿ ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಇರ್ತಾನೆ. ಏನಾದ್ರು ಲೋಪದೋಷ ಇದ್ರೂ ಕೂಡ ಬೇರೆ ತಿಂಗಳಲ್ಲಿ ಪರಮಾತ್ಮ ಅದನ್ನ ಕ್ಷಮೆ ಮಾಡಿಬಿಡ್ತಾನೆ. ಆದರೆ ಚೈತ್ರ ವೈಶಾಖದಲ್ಲಿ ಮಾಡದೆ ಹೋದರೆ ಅದು ಪರಮಾತ್ಮ ಇದು ಮಾಡೋದೇ ಇಲ್ಲ, ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಹಾಗೆ ಅಂತ ಹೇಗೆ ಒಂದು ರಾಜ ತನ್ನ ಪ್ರಜೆಗಳನ್ನ ಕಾಣಬೇಕು ಅಂತ ಬರ್ತಾನೆ, ಆಗ ಬೆಳೆ ಬಾಳುವ ವಸ್ತುಗಳನ್ನೆಲ್ಲ ರಾಜನಿಗೆ ಸಮರ್ಪಣೆ ಮಾಡ್ತಾರೆ. ರಾಜರು ಕೂಡ ಅವರ ಉಪಚಾರವನ್ನೆಲ್ಲ ಸ್ವೀಕಾರ ಮಾಡಿ, ಏನಾದ್ರು ಲೋಪದೋಷಗಳು ಇದ್ರೂ ಕೂಡ ಅದನ್ನ ಸರಿಯಾಗಿ ವಿಚಾರ ಮಾಡಿ ಅದನ್ನ ಪರಿಗಣಿಸಿ ಮಕ್ಕಳಿಗೆ ಸಂತೋಷವನ್ನ ಉಂಟು ಮಾಡ್ತಾನೆ. ಆದರೆ ಸರಿಯಾಗಿ ಉಪಚಾರ ಮಾಡದೇ ಇದ್ದವರು, ತನ್ನನ್ನ ಗೌರವಿಸದೇ ಇರ್ತಾರಲ್ಲ, ಅವರನ್ನ ಶಿಕ್ಷಿಸ್ತಾನೆ. ಅದೇ ರೀತಿಯಾಗಿಯೇ ಪರಮಾತ್ಮನು ಕೂಡ ವೈಶಾಖ ಮಾಸದಲ್ಲಿ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವರ ಮನೋರಥಗಳು ಎಲ್ಲವೂ ಪೂರ್ಣವಾಗುತ್ತದೆ. ಯಾರು ಪೂಜೆ ಮಾಡೋದಿಲ್ಲ ಅವರ ಸಂಪತ್ತಿ ಎಲ್ಲವೂ ಕೂಡ ಹೋಗ್ತದೆ. ಹಾಗೆ ಈ ರೀತಿಯಾಗಿ ಪರಮಾತ್ಮ ಪರೀಕ್ಷೆಗೆ ಅಂತ ತೆಗೆದುಕೊಂಡ ಕಾಲ ಅದು ವೈಶಾಖ, ಚೈತ್ರ ವೈಶಾಖ, ಎಸ್ಪೆಷಲಿ ವೈಶಾಖ ಅಂತ ಹೇಳ್ತಾರೆ. ಅದರಿಂದ ವೈಶಾಖ ಮಾಸ ಬೇರೆ ತಿಂಗಳಿಗಿಂತ ತುಂಬಾ ಶ್ರೇಷ್ಠವಾದದ್ದು. ಹಾಗೆ ಅಂತ ಈ ಒಂದು ತಿಂಗಳಲ್ಲಿ ಜಲದಾನ ಮಾಡದೇ ಇದ್ದರೆ ಏನಾಯಿತು ಹಾಗೆ ಅಂತ ಒಂದು ಹಲ್ಲಿಯ ಕಥೆ ಒಂದು ಹೇಳ್ತಾನೆ ಪರಮಾತ್ಮ. ನಾರದರು ನಾರದರ ಮುಖಾಂತರ ಪರಮಾತ್ಮನೇ ಹೇಳೋದು. ಆ ಹಲ್ಲಿಯ ಕಥೆ ಏನು, ಜಲದಾನ ಯಾಕೆ ಮಾಡಿಲ್ಲ, ಏನಾಯಿತು ಹಾಗೆಂಬ ಕಾರಣವನ್ನೆಲ್ಲ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಆ ವಿಚಾರವನ್ನೆಲ್ಲ ನಾಳೆ ಮತ್ತೆ ಸೇರಿದಾಗ ನೋಡೋಣ ಅಂತ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರಮೆ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.